ಹೆಲೋ ಗೈಸ್, ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಾಮೆಂಟ್ಸ್ ನಾನು ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಾಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ರೈಟ್, ಸೊ ಗೈಸ್ ಹೋಗೋದಕ್ಕೂ ಮುಂಚೆ ಓಕೆ, ನಿಮಗೆ ಈ ಒಂದು ರೀಡಿಂಗ್ ಅಲ್ಲಿ ಇಟ್ಸ್ ಬಿಟ್ ಆಫ್ ಅ ಡಿಫರೆಂಟ್ ಕೈಂಡ್. 3 ಆಪ್ಷನ್ಸ್ ಇರುತ್ತೆ. ಓಕೆ, ಸಿನ್ಸ್ ನಾವು ಕರಿಯರ್ ರಿಲೇಟೆಡ್ ಜನರಲ್ ರೀಡಿಂಗ್ ಪಿಕ್ ಅ ಕಾರ್ಡ್ ರೀಡಿಂಗ್ ಮಾಡ್ತಾ ಇದೀವಿ, ಸೊ ದಟ್ಸ್ ವೈ ಮೋರ್ ಆಪ್ಷನ್ ಕೊಡೋಣ ಅಂತ. ಬಿಕಾಸ್ ಕರಿಯರ್ ಬಗ್ಗೆ ನಾನು ಯೂಶಲಿ ಮಾಡಲ್ಲ, ಬಟ್ ಐ ಫೆಲ್ಟ್ ಲೈಕ್ ಡೂಯಿಂಗ್ ಅಂತಾನೆ ಹೇಳ್ಬೋದು. ಓಕೆ, 3 ಆಪ್ಷನ್ಸ್ ಇರುತ್ತೆ ಗೈಸ್. ಹೋಗೋದಕ್ಕೂ ಮುಂಚೆ, ಆಪ್ಷನ್ಸ್ ತೋರ್ಸೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು, ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಓಕೆ, ಈ ಒಂದು ರೀಡಿಂಗ್ ಅಲ್ಲಿ ಕರೆಂಟ್ ಎನರ್ಜಿ, ನಿಮ್ಮ ಕರಿಯರ್ ಎನರ್ಜಿ ಬಗ್ಗೆ ಏನಿದೆ ಅಂತ ನೋಡೋಣ. ಅಂದ್ರೆ ಕರೆಂಟ್ ಸಿಚುವೇಶನ್ ಅಲ್ಲಿ ವಾಟ್ಸ್ ಹ್ಯಾಪನಿಂಗ್, ನೀವು ರೈಟ್ ಪಾತ್ ಅಲ್ಲಿ ಇದೀರಾ ಏನು ಅಂತ ಬರುತ್ತೆ. ಸೆಕೆಂಡ್, ಏನ್ ನಿಮ್ನ ಬ್ಲಾಕ್ ಮಾಡ್ತಾ ಇದೆ, ಏನ್ ಚಾಲೆಂಜಿಂಗ್ ಸಿಚುವೇಶನ್ ಅಥವಾ ಏನಾದ್ರೂ ಒಂದು ಅಡ್ಡ ಬರ್ತಾ ಇದೆಯಾ, ಅಥವಾ ಯಾರು ಅಡ್ಡ ಬರ್ತಾ ಇದಾರ, ಏನಾದ್ರು ಅವಾಯ್ಡ್ ಮಾಡ್ಬೇಕಾ, ಏನಾದ್ರೂ ಒಂದನ್ನ ಅವಾಯ್ಡ್ ಮಾಡ್ಬೇಕಾ, ಇವಾಗ ಏನದು ನೋಡೋಣ. ಥರ್ಡ್ ಬಂದ್ಬಿಟ್ಟು ಏನ್ರ ಮೇಲೆ ನೀವು ಫೋಕಸ್ ಮಾಡ್ಕೊಬೇಕು, ಏನ್ ಆಕ್ಷನ್ ಮಾಡಿದ್ರೆ ಒಳ್ಳೇದು, ಚೇಂಜಸ್ ಆಗಿರ್ಬೋದು, ಜಾಬ್ ಚೇಂಜಸ್ ಅಥವಾ ನಿಮ್ಮ ಮೈಂಡ್ ಸೆಟ್ ಚೇಂಜಾ, ನೀವು ಏನ್ರ ಮೇಲೆ ಫೋಕಸ್ ಮಾಡ್ಕೋಬೇಕು ಅಂತ ನೋಡೋಣ. ಅಂಡ್ ದೆನ್ ಔಟ್ಕಮ್, ಎಲ್ಲಿಗೆ ಕನೆಕ್ಷನ್ ಅಥವಾ ಎಲ್ಲಿಗೆ ಈ ಸಿಚುವೇಶನ್ ಲೀಡ್ ಆಗ್ತಾ ಇದೆ, ಅಂಡ್ ಗೈಡೆನ್ಸ್. ಆಲ್ ರೈಟ್, ಸೊ ಗೈಸ್ ಇಷ್ಟನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಿಮಗೆ 3 ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬಂದಿದೆ. ರೈಟ್, ಟೈಮ್ ತಗೊಳ್ಳಿ. ಯಾವ ಒಂದು ಇಮೇಜ್ ನಿಮ್ಮ ಒಂದು ಲೈಫ್ಗೆ ಅಥವಾ ನಿಮ್ಮ ಪ್ರೊಫೆಷನ್ಗೆ ರಿಲೇಟ್ ಆಗುತ್ತೆ, ಆ ಒಂದು ಇಮೇಜ್ ನೀವು ಕಣ್ಣು ಮುಚ್ಕೊಂಡು ಚೂಸ್ ಮಾಡ್ಬೋದು. ಅಂಡ್ ಚೂಸ್ ಮಾಡಕ್ ಕಷ್ಟ ಆಗ್ತದೆ ಅಂದ್ರೆ ಆಬ್ವಿಯಸ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಟೈಮ್ ಸ್ಟಾಂಪ್ಸ್ ಇದೆ, ಡೈರೆಕ್ಟ್ ಆಗಿ ಹೋಗ್ಬೋದು. ರೈಟ್ ಗೈಸ್, ಓಕೆ, ದೆನ್ ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಯಾರಿಗಾದ್ರು ಪಾಸ್ ಮಾಡ್ಕೋಬೇಕು ಅಂದ್ರೂ ನೋ ಇಶ್ಯೂಸ್, ಪಾಸ್ ಮಾಡ್ಕೊಂಡು ದೆನ್ ಯು ಕ್ಯಾನ್ ಕಂಟಿನ್ಯೂ. ರೈಟ್, ಸೊ ಗೈಸ್, ಓಕೆ, ಫಾರ್ ದ ಗ್ರೂಪ್ 1 ಯಾರೆಲ್ಲ ಫಸ್ಟ್ ಗ್ರೂಪ್ ಅಥವಾ ಫಸ್ಟ್ ಇಮೇಜ್ ಅಥವಾ ಫಸ್ಟ್ ಆಪ್ಷನ್ಗೆ ಬಿಲಾಂಗ್ ಆಗ್ತೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಏನು ಜನರಲ್ ಗೈಡೆನ್ಸ್ ಬರುತ್ತೆ ನಿಮ್ಮ ಒಂದು ಕರಿಯರ್ ಸಿಚುವೇಶನ್ಗೆ ಅಂತ. ಫಸ್ಟ್ ಬಂದ್ಬಿಟ್ಟು ಕರೆಂಟ್ ಎನರ್ಜಿ ಬಗ್ಗೆ ನೋಡೋಣ. ಹೋಗೋದಕ್ಕೂ ಮುಂಚೆ ಗ್ರೂಪ್ 1, ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ರೈಟ್, ಸೊ ಓಕೆ, ಕರೆಂಟ್ ಸಿಚುವೇಶನ್ಗೆ ಬಂದಿದೆ ಏಸ್ ಆಫ್ ಪೆಂಟಕಲ್ಸ್. ವಾಟ್ಸ್ ಬ್ಲಾಕಿಂಗ್ ಯು, ಇದಕ್ಕೆ ಬಂದಿದೆ ದ ಡೆತ್ ಸ್ಟಾರೋ. ಏನ್ರ ಮೇಲೆ ನೀವು ಫೋಕಸ್ ಓ ಗಾಡ್, ತುಂಬಾ ಬಂದಿದೆ. ಓಕೆ, ಏನ್ರ ಮೇಲೆ ನೀವು ಫೋಕಸ್ ಮಾಡಬೇಕು ಇವಾಗ, ವಾಟ್ ಶುಡ್ ಯು ಫೋಕಸ್ ಆನ್? ದಿ ಎಂಪರರ್, ಔಟ್ಕಮ್, ಗೈಡೆನ್ಸ್ ನೋಡೋಣ. The Fool. All right, let's see one by one. ಓಕೆ, ಅದಕ್ಕೂ ಮುಂಚೆ ಐ ಗೆಸ್ ಇದನ್ನ ಸ್ವಲ್ಪ ಪ್ರಾಪರ್ ಆಗಿ ಇಟ್ಕೊಬೇಡ. ಓಕೆ, ಗ್ರೂಪ್ 1 ನಾವಿಲ್ಲಿ ಒನ್ ಥಿಂಗ್ ಏನ್ ಫೋಕಸ್ ಮಾಡ್ಬೋದು ಅಂದ್ರೆ 3 ಮೇಜರ್ ಆರ್ಕಾನಸ್ ಇದೆ. ಐ ಫೀಲ್ ಕರೆಂಟ್ಲಿ ತುಂಬಾ ಜನಕ್ಕೆ ಒಂದು ಜಾಬ್ ಆಪರ್ಚುನಿಟಿ ಕೂಡ ನಿಮ್ಮ ಕಣ್ಮುಂದೆ ಇದೆ, ಅಥವಾ ಒಂದು ಹೊಸ ಆಪ್ಷನ್ಸ್, ಹೊಸ ಆಫರ್ ನಿಮ್ಮ ಕೈಯಲ್ಲಿದೆ ಅನ್ನೋದನ್ನ ನೋಡ್ತೀನಿ. ಬಟ್ ಯೂನಿವರ್ಸ್ ಇಸ್ ಕೈಂಡ್ ಆಫ್ ಟೆಲಿಂಗ್ ಯು ಒಂದು ಬಿಗ್ಗರ್ ಪಿಕ್ಚರ್ ಕಡೆ ನೋಡಿ ಅಂತ. ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ, ಬಟ್ 1 by 1 ಹೋದ್ರೆ ಬೆಟರ್. ಎಸ್, ಏಸ್ ಆಫ್ ಪೆಂಟಕಲ್ಸ್ ಕರೆಂಟ್ ಎನರ್ಜಿಲ್ ಬಂದಿದೆ. ಸೊ ಮುಂಚೆನೆ ಹೇಳ್ದಂಗೆ ಒಂದು ಬಿಗ್ ಆಪರ್ಚುನಿಟಿ ನಿಮ್ ಕೈಯಲ್ಲಿದೆ ಇವಾಗ, ಅಥವಾ ನಿಮಗೊಂದು ಜಾಬ್ ಆಫರ್ ಆಲ್ರೆಡಿ ನಿಮ್ಮ ಕೈಯಲ್ಲಿದೆ.
ಅಥವಾ ಜಾಬ್ ಇಂಟರ್ವ್ಯೂ ಬಂದಿದೆ ನಿಮಗೆ, ಹೊಸ ಜಾಬ್ ಇಂಟರ್ವ್ಯೂ ಮೇ ಬಿ ನಿಮಗೆ ಬಂದಿದೆ, ನಿಮಗೆ ಗೊತ್ತಾಗ್ತಾ ಇಲ್ಲ ಪ್ರಾಬಬ್ಲಿ ಏನ್ ಮಾಡೋದು, ಏನ ಚೂಸ್ ಮಾಡೋದು, ನಿಮಗೆ ಒಂದು ಪ್ರಮೋಷನ್ ಆಪರ್ಚುನಿಟಿ ಕೂಡ ಬಂದಿದೆ, ಅಥವಾ ಒಂದು ಕರಿಯರ್ ಶಿಫ್ಟ್ ಮಾಡೋದು, ಪೊಸಿಷನ್ ಶಿಫ್ಟ್ ಮಾಡೋದು ಆಪರ್ಚುನಿಟಿ ರೈಟ್ ನಾವು ನಿಮಗೆ ಚಾನ್ಸ್ ಕೊಟ್ಟಿದ್ದಾರೆ, ಏನೋ ಒಂದು ಹೊಸ ವೇಯಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ, ಹೊಸ ಪೊಸಿಷನ್ ಸ್ಟಾರ್ಟ್ ಮಾಡೋದಕ್ಕೆ ಅಂತಾನು ನೋಡ್ತಾ ಇದೀನಿ. ಅಂಡ್ ತುಂಬಾ ಜನ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ, ಇವಾಗಷ್ಟೇ ಒಂದು ಇಂಟರ್ವ್ಯೂ ಕಂಪ್ಲೀಟ್ ಮಾಡಿದೀರಾ, ರೀಸೆಂಟ್ ಆಗಿ ಕಂಪ್ಲೀಟ್ ಮಾಡಿದೀರಾ. ಅಂಡ್ ಮೇನ್ ಆಗಿ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಒಂದು ಇಂಟರ್ವ್ಯೂ ಅಲ್ಲಿ ಪೊಟೆನ್ಶಿಯಲ್ ಇದೆ, ಈ ಒಂದು ಆಪರ್ಚುನಿಟಿ ಪೊಟೆನ್ಶಿಯಲ್ ಇದೆ. ಈವನ್ ದೋ ಅದು ಕನ್ಫರ್ಮ್ ಆಗಿಲ್ಲ ಅನ್ಸುತ್ತೆ, ಬಟ್ ಡೆಫಿನೆಟ್ಲಿ ಇಟ್ ಲುಕ್ಸ್ ಲೈಕ್, ಬಿಕಾಸ್ ಏಸ್ ಆಫ್ ಪೆಂಟಕಲ್ಸ್ ಇಟ್ಸ್ ನಾಟ್ ಅ ನಾರ್ಮಲ್ ಕಾರ್ಡ್, ಅದನ್ನು ಕರಿಯರ್ ರೀಡಿಂಗ್ ಅಲ್ಲಿ ಬಂದಿದೆ ಅಂದ್ರೆ ದಿಸ್ ಹ್ಯಾಸ್ ಪೊಟೆನ್ಶಿಯಲ್, ಅಂದ್ರೆ ಇದು ನಿಮಗೆ ಅನದರ್ 3-4 years ವರೆಗೂ ಒಂದು ಸೆಕ್ಯೂರ್ಡ್ ಜಾಬ್ ಕೊಡೋ ಒಂದು ಪೊಟೆನ್ಶಿಯಲ್ ಬಗ್ಗೆ ಹೇಳ್ತಾ ಇದೆ. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ, ತುಂಬಾ ಜನ ನಿಮ್ನ ನೋಟಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಸ್ಕಿಲ್ಸ್ ನ ನೋಟಿಸ್ ಮಾಡ್ತಾ ಇದ್ದಾರೆ, ಮೇನ್ ಆಗಿ ನಿಮ್ಮ ಸೀನಿಯರ್ಸ್ ಆಗಿರ್ಬೋದು, ಕಲೀಗ್ಸ್ ಆಗಿರ್ಬೋದು, ಮೇ ಬಿ ಒಂದು ರೀಸೆಂಟ್ ಆಗಿ ಒಂದು ಸ್ಮಾಲ್ ಪ್ರಾಜೆಕ್ಟ್ ನಿಮಗೆ ಕೊಟ್ಟಿದ್ರು ಅನ್ಸುತ್ತೆ, ಬಟ್ ಯು ಹ್ಯಾವ್ ಡನ್ ವೆಲ್, ಅಂದ್ರೆ ಏನೋ ಮಾಡಿದೀರಾ ರೀಸೆಂಟ್ ಆಗಿ, ತುಂಬಾ ಚೆನ್ನಾಗಿ ಮಾಡಿದೀರಾ, ತುಂಬಾ ಜನ ಅದನ್ನ ನೋಟಿಸ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ತುಂಬಾ ಜನ ಏನಾದ್ರು ಇನ್ಫ್ಯಾಕ್ಟ್ ಸೈಡ್ ಹಸಲ್ಸ್, ಬಿಸ್ನೆಸ್ ಆತರ ಎಲ್ಲ ಒಂದು ಐಡಿಯಾ ನಿಮ್ಮ ಮೈಂಡ್ ಅಲ್ಲಿ ಇತ್ತು. ನಾನು ಇವಾಗ ಏನ್ ನೋಡ್ತಾ ಇದೀನಿ ಅಂದ್ರೆ, ಈ ಒಂದು ಕಾರ್ಡ್ ಪ್ರಕಾರ ಸಮಥಿಂಗ್ ನ್ಯೂ, ಅದರಿಂದ ನಿಮಗೆ ದುಡ್ಡು ಬರೋ ಪಾಸಿಬಿಲಿಟೀಸ್ ಇದೆ, ಪೊಟೆನ್ಶಿಯಲ್ ಲಾಂಗ್ ಟರ್ಮ್ ವರೆಗೂ ದುಡ್ಡು ಬರೋದು, ಗ್ರೋತ್ ಕೊಡೋ ಪಾಸಿಬಿಲಿಟಿ ಇದೆ, ಆತರ ಒಂದು ಸಿಚುವೇಶನ್ ನೋಡ್ತಾ ಇದೀನಿ. ಅಂದ್ರೆ ತುಂಬಾ ಜನಕ್ಕೆ ನಾನು ಏನ್ ನೋಡ್ತಾ ಇದೀನಿ, ಗ್ರೂಪ್ 1 ಸಮಥಿಂಗ್ ವ್ಯಾಲ್ಯೂಯೇಬಲ್ ರೀಸೆಂಟ್ ಆಗಿ ಬಿಗಿನ್ ಆಗಿದೆ, ಅಥವಾ ನೀವೇನಾದ್ರು ಒಂದು ಆಪರ್ಚುನಿಟಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ಸ್ ಅ ಎಸ್ ಆನ್ಸರ್. ಓಕೆ, ಎಸ್ ಬರುತ್ತೆ ಅಂತ, ಸಮಥಿಂಗ್ ಈಸ್ ಆನ್ ಯೋರ್ ವೇ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಸ್ಟೇ ಗ್ರೌಂಡೆಡ್, ಜಾಸ್ತಿ ಎಕ್ಸೈಟ್ ಆಗೋದಕ್ಕೆ ಹೋಗ್ಬೇಡಿ, ಜಾಸ್ತಿ ಡಿಸಪಾಯಿಂಟ್ಮೆಂಟ್ ಆಗೋದಕ್ಕೂ ಹೋಗ್ಬೇಡಿ. ಸ್ಟೇ ಗ್ರೌಂಡೆಡ್, ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಹ್ಯಾಂಡಲ್ ಮಾಡಿ ಸಿಚುವೇಶನ್ ಅಂತಾನೆ ಹೇಳ್ಬೋದು. ಕರೆಂಟ್ ಸಿಚುವೇಶನ್ ಯು ಆರ್ ಡೂಯಿಂಗ್ ಗ್ರೇಟ್ ಅಂತಾನೆ ನೋಡ್ತಾ ಇದೀನಿ. ಸೊ ಸೆಕೆಂಡ್ಲಿ ಬಂದಿದೆ ನಿಮಗೆ ವಾಟ್ ಈಸ್ ಬ್ಲಾಕಿಂಗ್ ಯು, ಡೆತ್ ಟ್ಯಾರೋ ಬಂದಿದೆ. ಏನ್ ಹಿಡನ್ ಆಬ್ಸ್ಟ್ಯಾಕಲ್ಸ್ ಇದೆ, ಯಾವ ಒಂದು ಬಿಲೀಫ್ ಸಿಸ್ಟಮ್ ನಿಮ್ನ ಬ್ಲಾಕ್ ಮಾಡ್ತಾ ಇದೆ, ಲೆಟ್ ಸಿ ಏನ್ ಚಾಲೆಂಜಸ್ ನಿಮಗೆ ಕರಿಯರ್ ಸೈಡ್ ಇಂದ ಇದೆ ಅಂತಾನೆ ನೋಡ್ಬೋದು. ಸೊ ಡೆತ್ ಟ್ಯಾರೋ ಅಂದ್ರೆ ಮೇನ್ ಆಗಿ ಏನ್ ನೋಡ್ತೀನಿ, ಏನೋ ನಿಮ್ ಲೈಫಲ್ಲಿ ಎಂಡ್ ಆಗ್ಬೇಕು, ಓಕೆ, ಅದನ್ನ ನೀವು ಎಂಡ್ ಮಾಡ್ತಾ ಇಲ್ಲ. ಮೇ ಬಿ ಇಟ್ಸ್ ಲೈಕ್, ಓಕೆ, ಒಂದು ಹೊಸ ಜಾಬ್ ಆಪರ್ಚುನಿಟಿ ಬಂದಿದೆ, ಬಟ್ ಅದಕ್ಕೆ ಹೋಗೋದಕ್ಕೂ ಮುಂಚೆ ಆಬ್ವಿಯಸ್ ನೀವು ಹಳೆ ಇಲ್ಲಿವರೆಗೂ ಏನ್ ಮಾಡ್ಕೊ ಬಂದ್ರೆ, ಮೇ ಬಿ ಯು ಹ್ಯಾವ್ ಟು ಗಿವ್ ಅಪ್ ಆನ್ ದ್ಯಾಟ್. ಒಂದು ಎಂಡಿಂಗ್ ಆದ್ಮೇಲೆ ಒಂದು ನ್ಯೂ ಬಿಗಿನಿಂಗ್ ಆಗೋದು. ಮೇ ಬಿ ಯು ಆರ್ ನಾಟ್ ರೆಡಿ ಫಾರ್ ದಿಸ್ ನ್ಯೂ ಬಿಗಿನಿಂಗ್, ಬಟ್ ದಿಸ್ ಇಸ್ ಆಕ್ಚುಲಿ ಬ್ಲಾಕಿಂಗ್ ಯು, ಅಲ್ವಾ? ಅಂದ್ರೆ ಒಂದು ಹಳೆ ಜಾಬ್ ರೋಲ್ ಅದನ್ನ ಬಿಟ್ಟು ಹೋಗೋದಕ್ಕೆ ನಿಮಗೆ ಇಷ್ಟ ಆಗ್ತಾ ಇಲ್ಲ. ಹೊಸ ಜಾಬ್ ರೋಲ್ ಬಂತು ಅನ್ಕೊಳ್ಳೆ ಹಳೆದಿನ ಬಿಟ್ಟು ಹೋಗೋದಕ್ಕೆ ಯು ಆರ್ ನಾಟ್ ರೆಡಿ, ಅಥವಾ ಆ ಒಂದು ಹೊಸ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗೋದಕ್ಕೆ ರೆಡಿ ಇಲ್ಲ, ಅಥವಾ ಒಂದು ಹೊಸ ಟ್ರಾನ್ಸಿಷನ್ ಏನ್ ಆಗ್ತಾ ಇದೆ ಅನ್ನೆಸರಿ ಅಂತ ನೀವ್ ಅನ್ಕೊಂಡಿರ, ಬಟ್ ಇಟ್ ಈಸ್ ನೆಸೆಸರಿ, ದಿಸ್ ಇಸ್ ವೆರಿ ಮಚ್ ನೀಡೆಡ್, ಗ್ರೂಪ್ 1. ಸೊ ನಾನು ಏನ್ ನೋಡ್ತಾ ಇದೀನಿ, ಯಾವುದೋ ಒಂದು ಪಾಸ್ಟ್ ಸಿಚುವೇಶನ್ಗೆ ನೀವು ತುಂಬಾ ಅಟ್ಯಾಚ್ಡ್ ಆಗೋಗ್ಬಿಟ್ಟಿದ್ದೀರಾ, ಅಥವಾ ನಿಮಗೆ ಏನೋ ಭಯ ಇದೆ, ಆ ಭಯಕ್ಕೆ ಅಟ್ಯಾಚ್ಡ್ ಆಗೋಗ್ಬಿಟ್ಟಿದ್ದೀರಾ. ಏನೋ ಪಾಸ್ಟ್ ಅಲ್ಲಿ ಏನೋ ಫೇಲ್ಯೂರ್ ಆಗಿತ್ತು ಅನ್ಸುತ್ತೆ ನಿಮಗೆ, ಪಾಸ್ಟ್ ಅಲ್ಲಿ ಏನೋ ರಿಜೆಕ್ಷನ್ ಆಗಿತ್ತು ಅನ್ಸುತ್ತೆ, ಪಾಸ್ಟ್ ಅಲ್ಲಿ ಏನೋ ಒಂದು ನೆಗೆಟಿವ್ ಸಿಚುವೇಶನ್ ಆಗಿರುತ್ತೆ, ಅದೇ ಮತ್ತೆ ರಿಪೀಟ್ ಆಗುತ್ತೆ ಅನ್ನೋ ಒಂದು ಭಯ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇದೆ ತುಂಬಾ ಜನಕ್ಕೆ. ಸೊ ಆ ಒಂದು ಭಯ ನಿಮ್ನ ಮೂವ್ ಆನ್ ಆಗೋದಕ್ಕೆ ಬಿಡ್ತಾ ಇಲ್ಲ, ಫಾರ್ವರ್ಡ್ ಹೋಗೋದಕ್ಕೆ ಬಿಡ್ತಾ ಇಲ್ಲ, ನೆಕ್ಸ್ಟ್ ಗೇರ್ ಹಾಕೋದಕ್ಕೆ ಲೈಫಲ್ಲಿ ಬಿಡ್ತಾ ಇಲ್ಲ. ಮೇ ಬಿ ಇಟ್ಸ್ ಆಲ್ಸೋ ಅನ್ ಇಂಡಿಕೇಶನ್, ನೀವು ಮುಂಚೆನೆ ಹೇಳ್ದಂಗೆ ನೀವು ಚೇಂಜಸ್, ಏನೇ ಒಂದು ಚೇಂಜಸ್ ಗೆ ನೀವು ರೆಡಿ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ ಗ್ರೂಪ್ 1. ಅಂದ್ರೆ ಮೇ ಬಿ ನೀವು ಕರೆಂಟ್ ಸಿಚುವೇಶನ್ ಯಾವ ಒಂದು ಜಾಬ್ ಅಲ್ಲಿ ಇದ್ದೀರಾ, ಇದನ್ನ ಸೈಡ್ ಹಸಲ್ ಆಗಿ ಮೇ ಬಿ ಇಟ್ಕೊಳ್ಳಿ, ಅಥವಾ ಕರೆಂಟ್ ಸಿಚುವೇಶನ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ ಅದ್ ನಿಮಗೆ ಏನು ತುಂಬಾ ಚೆನ್ನಾಗಿ ಗ್ರೋತ್ ಕೊಡ್ತಾ ಇಲ್ಲ. ಓಕೆ, ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ನೀವು ನಿಮ್ ಲೈಫಲ್ಲಿ ಚೇಂಜಸ್ ಬೇಕು. ಮೇ ಬಿ ನೀವು ಭಯ ಆಗ್ತಾ ಇದೆ, ನಿಮಗೆ ರಿಸ್ಕ್ ತಗೊಳಕ್ ಭಯ ಆಗ್ತಾ ಇದೆ, ಬಟ್ ಇವಾಗ ಏನ್ ಹೊಸ ಆಫರ್ ಬರ್ತಾ ಇದೆ, ಆಲ್ರೆಡಿ ಕೈಯಲ್ಲಿ ಏನಿದೆ, ದಿಸ್ ಇಸ್ ಮೋರ್ ಅಲೈನ್ಡ್ ವಿತ್ ಯುವರ್ ಪಾತ್, ಇದು ನಿಮ್ನ ಪ್ರಾಪರ್ ಡೈರೆಕ್ಷನ್ ಕರ್ಕೊಂಡು ಹೋಗುತ್ತೆ, ಬಟ್ ನೀವು ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ. ಇಟ್ಸ್ ಓಕೆ, ಐ ಡೋಂಟ್ ನೋ, ನೀವು ಮೇ ಬಿ ಒಂದು ಸ್ಮಾಲ್ ಜಾಬೇ ಆಗಿರ್ಬೋದು, ಮತ್ತೆ ಒಂದು ಬಿಗಿನರ್ ತರ ಸ್ಟಾರ್ಟ್ ಮಾಡ್ಬೇಕಲ್ಲಪ್ಪ ಅನ್ನೋ ಒಂದು ಭಯ ಇರ್ಬೋದು ತುಂಬಾ ಜನಕ್ಕೆ.
ಇನ್ಫ್ಯಾಕ್ಟ್ ಇನ್ ಕೇಸ್ ನೀವೇನಾದ್ರು ಇಂಡಸ್ಟ್ರಿನೇ ಸ್ವಿಚ್ ಮಾಡ್ತಾ ಇದ್ದೀರಾ, ಜಾಬ್ ರೋಲ್ನೇ ಸ್ವಿಚ್ ಮಾಡ್ತಾ ಇದ್ದೀರಾ, ಇನ್ ಕೇಸ್ ಡೆವಲಪರ್ ಆಗಿರ್ತೀರಾ, ಆಲ್ ಆಫ್ ಅ ಸಡನ್ ರೈಟರ್ ಆಗಿ ನೀವು ಜಾಯ್ನ್ ಆಗ್ತೀರಾ, ಐ ನೋ ಇಟ್ಸ್ ಸಮಥಿಂಗ್ ನ್ಯೂ, ಭಯ ಇದೆ ನಿಮಗೆ ಆಸ್ ಅ ಬಿಗಿನರ್ ಆಗಿ ಸ್ಟಾರ್ಟ್ ಮಾಡೋದಕ್ಕೆ, ಬಟ್ ದಿಸ್ ಇಸ್ ನೆಸೆಸರಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ ನಿಮಗೆ. ಓಕೆ, ಸೊ ಇಟ್ಸ್ ಅನ್ ಇಂಡಿಕೇಶನ್, ಏನೋ ಒಂದು ಲೈಫಲ್ಲಿ ಹೊಸದು ಬರ್ತ್ ಆಗಬೇಕು, ಬೆಳಿಬೇಕು ಅಂದ್ರೆ ಹಳೆದು ಹೋಗ್ಲೇಬೇಕು. ಬಟ್ ಯು ಆರ್ ನಾಟ್ ರೆಡಿ ಫಾರ್ ಇಟ್, ಗ್ರೂಪ್ 1, ಬಟ್ ದಿಸ್ ಇಸ್ ನೀಡೆಡ್. ಓಕೆ, ಎಂಪರರ್ ಬಂದಿದೆ, ಏನ್ರ ಮೇಲೆ ನೀವು ಫೋಕಸ್ ಮಾಡಬೇಕು. ಎಂಪರರ್ ಇಸ್ ಸಮಥಿಂಗ್ ಸ್ಟೇಬಲ್, ಸಮಥಿಂಗ್ ಲಾಂಗ್ ಟರ್ಮ್, ಸಮಥಿಂಗ್ ಲೈಕ್ ಪೊಟೆನ್ಶಿಯಲ್ ಇರುವಂತ ಸಿಚುವೇಶನ್. ಎಂಪರರ್ ಅಂದ್ರೆ ಇದ್ರಲ್ಲಿ ನೋಡ್ಬೋದು, ಈ ಪರ್ಸನ್ ಒಂಥರ ರಾಜ ತರ ಕೂತಿರೋದು. ರಾಜ ಇಟ್ ಸೆಲ್ಫ್ ಇಸ್ ಎಂಪರರ್ ಅಲ್ವಾ. ಅಂಡ್ ಆಲ್ಸೋ ಎಂಪರರ್ ಅಂದ್ರೆ 4 ಬರುತ್ತೆ. 4 ಅಂದ್ರೆ ಸ್ಟೆಬಿಲಿಟಿ ಬಗ್ಗೆ ಹೇಳುತ್ತೆ. ಅಟ್ ದ ಸೇಮ್ ಟೈಮ್ ರಾಜ ಹೆಂಗಿರ್ತಾನೆ, ಎಲ್ಲಾದ್ರದ್ದು ಕಂಟ್ರೋಲ್ ತಗೊಂತಾನೆ ಅಲ್ವಾ. ಸೊ ಇಟ್ಸ್ ಅನ್ ಇಂಡಿಕೇಶನ್ ಟೈಮ್ ಟು ಟೇಕ್ ಕಂಟ್ರೋಲ್. ನಿಮ್ಮ ಒಂದು ಪವರ್ ಅಲ್ಲಿ ನಿಂತ್ಕೋಬೇಕು ನೀವು ಇವಾಗ. ಜಾಸ್ತಿ ಹಳೇದಕ್ಕೆ ಸೆಟ್ಲ್ ಆಗಬೇಡಿ. ನಿಮಗೊಂದು ಸ್ಟ್ರಕ್ಚರ್ ಬೇಕು, ನಿಮಗೊಂದು ಡಿಸಿಪ್ಲಿನ್ ಬೇಕು, ಲೀಡರ್ ಮೈಂಡ್ ಸೆಟ್ ಇರಬೇಕು ನಿಮಗೆ. ಇಟ್ಸ್ ಓಕೆ, ಇಷ್ಟು ದಿನ ಒಬ್ರು ಅಂಡರ್ ಕೆಲಸ ಮಾಡ್ತಾ ಇದ್ರಿ, ಇಷ್ಟು ದಿನ ಒಬ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ರಿ. ಮೇ ಬಿ ಇಟ್ಸ್ ಟೈಮ್ ಟು ಸ್ಟೆಪ್ ಅಪ್. ಒಂದು ಲೀಡರ್ ತರ ಯೋಚನೆ ಮಾಡೋ ಟೈಮ್ ಬಂದಿದೆ. ಏನ್ರ ಮೇಲೆ ಫೋಕಸ್ ಮಾಡಿ ಅಂದ್ರೆ, ಇಫ್ ಪಾಸಿಬಲ್ ಒಂದು ಡೈಲಿ ರೋಟೀನ್ ಮಾಡ್ಕೊಳ್ಳಿ, ನಿಮ್ಮ ಸ್ಕಿಲ್ಸ್ ನ ಬಿಲ್ಡ್ ಮಾಡಿ. ಈವನ್ ಕೆಲಸ ಬರೋದಕ್ಕೂ, ಏನೊಂದು ಹೊಸ ಕೆಲಸ ಬರೋದಕ್ಕೂ ಮುಂಚೆ ಇಫ್ ಪಾಸಿಬಲ್ ಹೊಸ ರೋಟೀನ್ ಬೆಳೆಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಕಾಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂದ್ರೆ, ಇಫ್ ಪಾಸಿಬಲ್ ದಿನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ, ದಿನ ಏನಾದ್ರು ಎಡಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹ್ಯಾವ್ ದಟ್ ಡಿಸಿಪ್ಲಿನ್, ಒಂದು ಸ್ಟ್ರಕ್ಚರ್ ಬೆಳೆಸ್ಕೊಳ್ಳಿ. ಐ ಡೋಂಟ್ ನೋ ಇಲ್ಲಿವರೆಗೂ ನಿಮಗೆ ಡಿಸಿಪ್ಲಿನ್ ಇತ್ತ ಅಂತ, ಬಟ್ ಅಟ್ ಲೀಸ್ಟ್ ಇವತ್ತಿಂದ ಒಂದು ಡಿಸಿಪ್ಲಿನ್ ನ ಬೆಳೆಸ್ಕೋಬೇಕು. ಬಿಕಾಸ್ ನಿಮ್ಮ ಫ್ಯೂಚರ್ ಇದನ್ನ ನಿಮ್ಮ ಹತ್ರ ಕೇಳ್ತಾ ಇದೆ. ಏನಾದ್ರೂ ಒಂದು ಹೊಸದು ದೊಡ್ಡ ಪ್ರಾಜೆಕ್ಟ್ ಗೆ ಟ್ರೈ ಮಾಡಿ. ಎಷ್ಟು ದಿನ ಸಣ್ಣ ಪ್ರಾಜೆಕ್ಟ್ ಟ್ರೈ ಮಾಡ್ತಾ ಇದ್ರೆ, ಮೇ ಬಿ ದೇರ್ ಇಸ್ ಇಫ್ ಪಾಸಿಬಲ್ ದೊಡ್ಡ ಪ್ರಾಜೆಕ್ಟ್ ಗೆ ಟ್ರೈ ಮಾಡಿ. ಅಪ್ಲಿಕೇಶನ್ ಟ್ರ್ಯಾಕ್ ಮಾಡ್ತಾ ಇರಿ, ನಿಮ್ಮ ರೆಸ್ಯೂಮೆ ಅಪ್ಡೇಟ್ ಮಾಡ್ಕೊಂತಾ ಇರಿ, ಒಂದು ರೈಟ್ ಪೀಪಲ್ ಜೊತೆ ಕನೆಕ್ಟ್ ಆಗಿ. ಇಟ್ಸ್ ಓಕೆ, ಟಿಲ್ ನಾವ್ ಏನೇನಾಯ್ತು, ಇಟ್ಸ್ ಟೋಟ್ಲಿ ಫೈನ್. ಅಟ್ ಲೀಸ್ಟ್ ಇವಾಗ ಒಂದು ಪ್ರಾಪರ್ ಸ್ಟ್ರಕ್ಚರ್ ಇಟ್ಕೋಬೇಕು ನೀವು. ಇವಾಗ ನೀವು ಆಲ್ರೆಡಿ ವರ್ಕ್ ಮಾಡ್ತಾ ಇದೀರಾ ಅಂದ್ರೆ, ಇಫ್ ಪಾಸಿಬಲ್ ಅವಾಗ ಫೀಡ್ಬ್ಯಾಕ್ ಕೇಳ್ಕೊಳ್ಳಿ. ಇಫ್ ಪಾಸಿಬಲ್ ಒಂದು ಟೀಮ್ ನ ಲೀಡ್ ಮಾಡೋದಕ್ಕೆ ಟ್ರೈ ಮಾಡಿ, ರಾದರ್ ದೆನ್ ಟೀಮ್ ಅಲ್ಲಿ ವರ್ಕ್ ಮಾಡೋದ್ಕಿಂತ. ಇಫ್ ಪಾಸಿಬಲ್ ಜಾಸ್ತಿ ಇನ್ಚಾರ್ಜ್ ತಗೊಳ್ಳಿ, ಲೈಕ್ ಅ ಬಾಸ್ ತರ ಇರಿ ನೀವು. ಮೇ ಬಿ ಐ ಡೋಂಟ್ ನೋ, ನೀವು ಇನ್ನೂ ಗ್ರೂಪ್ ಅಲ್ಲಿ ವರ್ಕ್ ಮಾಡ್ತಾ ಇರ್ಬೋದು. ಇಫ್ ಪಾಸಿಬಲ್ ಅಪ್ಗ್ರೇಡ್ ಆಗಬೇಕು. ಇಫ್ ಪಾಸಿಬಲ್ ಒಂದು ಮೇಜರ್ ಪವರ್, ಮೇಜರ್ ರೋಲ್ಗೆ ಹೋದ್ರೆ ಇಟ್ ವುಡ್ ಬಿ ಬೆಟರ್ ಆಪ್ಷನ್. ಅದನ್ನ ನೋಡ್ತಾ ಇದೀನಿ ಗ್ರೂಪ್ 1. ಸೊ ತುಂಬಾ ಜನಕ್ಕೆ ಮೇ ಬಿ ಇಟ್ಸ್ ಆಲ್ಸೋ ಇಂಡಿಕೇಶನ್, ನಿಮ್ದೇನಾದ್ರೂ ಓನ್ ಸ್ಟಾರ್ಟ್ ಮಾಡಿ. ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋದ್ಕಿಂತ ಸಮಥಿಂಗ್ ಯುವರ್ ಓನ್ ಬಿಸ್ನೆಸ್, ಈ ತರ ಎಲ್ಲ ಇಂಟ್ರೆಸ್ಟ್ ಇದೆ ಅಂದ್ರೆ ಗ್ರೂಪ್ 1, ಇಫ್ ಪಾಸಿಬಲ್ ಆತರ ಒಂದು ಪೊಸಿಷನ್ ಇರುವಂತ ಒಂದು ಜಾಬ್ ನ ಚೂಸ್ ಮಾಡಿ, ರಾದರ್ ದ್ಯಾನ್ ಒಬ್ರು ಅಂಡರ್ ವರ್ಕ್ ಮಾಡೋದ್ಕಿಂತ ಅಂತ. ಇಟ್ಸ್ ಅನ್ ಇಂಡಿಕೇಶನ್. ಮೇ ಬಿ ನಿಮಗೆ ಆಫರ್ ಆಲ್ರೆಡಿ ಬಂದಿದೆ, ಬಟ್ ಯು ಹ್ಯಾವ್ ಟು ಚೇಂಜ್ ಯೋರ್ ಮೈಂಡ್ ಸೆಟ್ ಅಷ್ಟೇ. ಓಕೆ, ಔಟ್ಕಮ್ ಮತ್ತೆ ಗೈಡೆನ್ಸಿಗೆ ದ ಫೂಲ್ ಬಂದಿದೆ. ಅಗೈನ್ ಇದು ಸಮಥಿಂಗ್ ನ್ಯೂ ಬಗ್ಗೆ ಹೇಳ್ತಾ ಇದೆ. ಬಿಕಾಸ್ ದೇರ್ ಇಸ್ ಡೆತ್, ದೇರ್ ಈಸ್ ನ್ಯೂ ಥಿಂಗ್ ಇಲ್ಲಿ. ಅಂದ್ರೆ ಇನ್ನೊಂದು ಹೊಸ ಒಂದು ಜರ್ನಿ ಬಗ್ಗೆ ಹೇಳ್ತಾ ಇದೆ. ದೇರ್ ಸಮಥಿಂಗ್ ನ್ಯೂ ನಿಮ್ ಕಡೆ ಬರ್ತಾ ಇದೆ. ಒಂದು ಫ್ರೆಶ್, ಎಕ್ಸೈಟಿಂಗ್, ಒಂದು ಅನ್ಪ್ರಿಡಿಕ್ಟಬಲ್ ಪಾತ್ ಅಂತಾನೆ ಹೇಳ್ಬೋದು. ಮೇ ಬಿ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡಿಲ್ಲ ಈ ತರದ್ದು, ಬಟ್ ಎಸ್, ಇದರಲ್ಲಿ ಒಂದು ಮ್ಯಾಸಿವ್ ಗ್ರೋತ್ ಇದೆ. ಫಾರ್ ಅನ್ ಎಕ್ಸಾಂಪಲ್, ತುಂಬಾ ಜನಕ್ಕೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಫರ್ ನಿಮ್ಮ ಕೈಯಲ್ಲಿದೆ. ಐ ನೋ ಇದು ನೀವು ಪ್ಲಾನ್ಡ್ ಆಗಿರ್ಲಿಲ್ಲ, ನಿಮಗೆ ಇದ್ರ ಬಗ್ಗೆ ನಿಮಗೆ ಪ್ಲಾನ್ ಇರ್ಲಿಲ್ಲ, ಬಟ್ ಇಟ್ ಫೀಲ್ಸ್ ಎಕ್ಸೈಟಿಂಗ್. ಬಟ್ ನಿಮಗೆ ಭಯ ಇದೆ, ಇದನ್ನ ಟ್ರಸ್ಟ್ ಮಾಡ್ಬೋದಾ ಏನು ಅಂತ. ಬಟ್ ಇಟ್ಸ್ ಅನ್ ಇಂಡಿಕೇಶನ್ ಗ್ರೂಪ್ 1, ಟ್ರಸ್ಟ್ ಇಟ್. ಇಟ್ಸ್ ಓಕೆ, ಪ್ಲಾನ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಇಟ್ಸ್ ಫೈನ್. ಇವಾಗಿಂದ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಇವಾಗಿಂದ ಈ ಒಂದು ನ್ಯೂ ಆಪರ್ಚುನಿಟಿ ಕಡೆ ಥಿಂಕ್ ಮಾಡಿ, ಒಂದು ನ್ಯೂ ಫೀಲ್ಡ್ ಕಡೆ ನಿಮ್ಮ ಲೈಫ್ ಕರ್ಕೊಂಡು ಹೋಗ್ತಾ ಇದೆ. ಲೈಕ್ ರೈಟಿಂಗ್ ಆಗಿರ್ಬೋದು, ಫ್ಯಾಷನ್ ಆಗಿರ್ಬೋದು, ಸಮಥಿಂಗ್ ನ್ಯೂ. ಐ ನೋ ಒಂದು ಝೀರೋದಿಂದ ಸ್ಟಾರ್ಟ್ ಮಾಡ್ಬೇಕು. ಐ ಡೋಂಟ್ ನೋ ವೈ ಝೀರೋ ಹೈಲೈಟ್ ಆಗ್ತಾ ಇದೆ ಇಲ್ಲಿ ಗ್ರೂಪ್ 1. ಅಂದ್ರೆ ಏನೋ ಒಂಥರ ಫ್ರಮ್ ಝೀರೋ ಇಂದ ಸ್ಟಾರ್ಟ್ ಮಾಡ್ಬೇಕಾಗಿ ಬಂದಿದೆ. ಅದೇ ನಿಮಗೆ ಭಯ ಇದೆ, ಒಂಥರ ಎಲ್ಲದನ್ನು ಬಿಟ್ಟು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ಬೇಕಲ್ಲ ಅಂತ. ಬಟ್ ದಿಸ್ ಇಸ್ ಯುವರ್ ಸೋಲ್ ಪಾತ್ ಅಂತ ನೋಡ್ತಾ ಇದ್ದೀನಿ. ಯೂನಿವರ್ಸ್ ಮೇ ಬಿ ಇವಾಗ ಕೇಳ್ತದೆ ನಿಮ್ನ,
ಏನಾದ್ರು ಒಂದು ಹೊಸದು ಕಡೆ ಸ್ಟಾರ್ಟ್ ಮಾಡ್ಕೋ, ಅಥವಾ ಫ್ರೀಲಾನ್ಸಿಂಗ್ ಆಗಿರ್ಬೋದು ಸಮಥಿಂಗ್. ಇವಾಗ ಫೂಲ್ ಅಂತ ಬಂದ್ರೆ ದಿಸ್ ಇಸ್ ಅನ್ಕನ್ವೆನ್ಷನಲ್. ಓಕೆ, ಅಂದ್ರೆ ಮೇ ಬಿ ತುಂಬಾ ಜನ ಒಪ್ಪಲ್ಲ, ನಿಮ್ಮ ಮನೆಯವರೇ ಒಪ್ಪಲ್ಲ ಅನ್ಸುತ್ತೆ, ಬಟ್ ಇಟ್ಸ್ ಟೋಟ್ಲಿ ಫೈನ್ ಟು ಟೇಕ್ ರಿಸ್ಕ್. ಐ ನೋ ಇದಕ್ಕೊಂದು ಗ್ಯಾರಂಟಿನೂ ಇಲ್ಲ ಅಂತ, ಬಟ್ ಇದರಲ್ಲಿ ಒಂದು ಮ್ಯಾಜಿಕ್ ಇದೆ, ನಿಮ್ ಲೈಫ್ ನ ಮ್ಯಾಜಿಕ್ ವೇಲಿ ಟರ್ನ್ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಫೂಲ್ ಬಂದಾಗೆಲ್ಲ ಏನ್ ಹೇಳ್ತೀನಿ ಅಂದ್ರೆ, ಆ ಪ್ರೋಸೆಸ್ ನ ಟ್ರಸ್ಟ್ ಮಾಡಿ. ಓಕೆ, ಸೊ ಏನೋ ಒಂದು ಹೊಸದು ಬ್ರ್ಯಾಂಡ್ ನ್ಯೂ, ಯು ಆರ್ ಅಬೌಟ್ ಟು ಸ್ಟಾರ್ಟ್ ಸಮಥಿಂಗ್ ಬ್ರ್ಯಾಂಡ್ ನ್ಯೂ. ಐ ನೋ ಭಯ ಆಗ್ತದೆ ತುಂಬಾ ಜನಕ್ಕೆ ರಿಸ್ಕ್ ತಗೊಳ್ಳೋದಕ್ಕೆ, ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಒಂದು ನ್ಯೂ ಆಪರ್ಚುನಿಟಿ ಆಫರ್ ಆಗಿದೆ ಆಲ್ರೆಡಿ ಗ್ರೂಪ್ 1 ತುಂಬಾ ಜನಕ್ಕೆ. ಅದಕ್ಕೊಂದು ವ್ಯಾಲ್ಯೂ ಕೊಡಿ, ಅದನ್ನ ಗ್ರೋ ಮಾಡೋದಕ್ಕೆ ಟ್ರೈ ಮಾಡಿ. ಹಳೇದು ಏನೇ ಇದ್ರು ಲೆಟ್ ಇಟ್ ಗೋ. ಯುನೋ, ಅದನ್ನ ರೆಸಿಸ್ಟ್ ಮಾಡಿದಷ್ಟು, ಈ ಚೇಂಜ್ ನ ಅವಾಯ್ಡ್ ಮಾಡಿದಷ್ಟು ನೀವು ಇನ್ನೂ ಸ್ಲೋ ಹೋಗುತ್ತೆ ಲೈಫು. ಟೇಕ್ ಕಂಟ್ರೋಲ್, ಡಿಸಿಪ್ಲಿನ್ಡ್ ಆಗಿರಿ ಇನ್ಮೇಲಿಂದನಾದ್ರೂ. ನಿಮ್ಮ ಜರ್ನಿನ ಒಂದು ಸ್ಟ್ರಕ್ಚರ್ ವೇಯಲ್ಲಿ ಲೀಡ್ ಮಾಡಿ. ಹೊಸ ಬಿಗಿನಿಂಗ್, ಹೊಸ ಚೇಂಜಸ್ ನ ಎಂಬ್ರೇಸ್ ಮಾಡ್ಕೊಳ್ಳಿ. ನಿಮ್ಮ ಹಾರ್ಟ್ ಗೈಡ್ ಮಾಡ್ಲಿ ನಿಮ್ನ ಸಮಥಿಂಗ್ ಅನ್ನೋನ್ ಕಡೆ ಹೋಗೋದಕ್ಕೆ. ಇಟ್ಸ್ ಟೋಟ್ಲಿ ಫೈನ್, ರೈಟ್? ಸೊ ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್, ನಿಮ್ಮ ಕರಿಯರ್ ಬಗ್ಗೆ. ಐ ಹೋಪ್ ನಿಮಗೊಂದು ಪ್ರಾಪರ್ ಗೈಡೆನ್ಸ್ ಸಿಕ್ಕಿದೆ. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಏನಾದ್ರು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಇಮೇಜ್ ಅಥವಾ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮಗೆ ಏನ್ ಮೆಸೇಜಸ್ ಬರ್ತಾ ಇದೆ ಅಂತ. ಹೋಗೋದಕ್ಕೂ ಮುಂಚೆ ಗ್ರೂಪ್ 2 ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಲೆಟ್ಸ್ ಸಿ ಕರೆಂಟ್ ಎನರ್ಜಿ ಏನ್ ನಿಮ್ನ ಬ್ಲಾಕ್ ಮಾಡ್ತಾ ಇದೆ, ಏನ್ರ ಮೇಲೆ ಫೋಕಸ್ ಮಾಡ್ಬೇಕು ಅಂಡ್ ಗೈಡೆನ್ಸ್ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಲ್ ರೈಟ್, ಸೊ ಗ್ರೂಪ್ 2, ಲೆಟ್ಸ್ ಸಿ ನೀವೇನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಯಾವ ಚೇಂಜಸ್ ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಕರಿಯರ್ ಅಲ್ಲಿ ಅಂತ. ಓ, ದೇರ್ ಈಸ್ ಕಿಂಗ್ ಆಫ್ ಸ್ವರ್ಡ್ಸ್, ವಾವ್, 2 of cups, judgment, king of cups. ವೆರಿ ಯೂನಿಕ್ ಕಾರ್ಡ್ಸ್ ಬಂದಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಗ್ರೂಪ್ 2 ನಾನು ಏನ್ ನೋಡ್ತೀನಿ, ತುಂಬಾ ಜನ ಝೋಡಿಯಾಕ್ ಸೈನ್ ಕುಂಭರಾಶಿ, ತುಲಾರಾಶಿ, ಮಿಥುನ ರಾಶಿ ಹಾಗೂ ವೃಶ್ಚಿಕ ರಾಶಿ, ಮೀನ ರಾಶಿ, ಕಟಕ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಅಥವಾ ನಿಮ್ದಲ್ದನೆ ಇದ್ರು ನೀವು ಈ ತರ ಒಂದಷ್ಟು ಪೀಪಲ್ ಜೊತೆ ಡೀಲ್ ಮಾಡ್ತಾ ಇದ್ದೀರಾ ಕರೆಂಟ್ ಸಿಚುವೇಶನ್ ಅಲ್ಲಿ ಅಂತಾನೆ ಹೇಳ್ಬೋದು. ಒಬ್ಬೊಬ್ಬರಿಗೆ ಲವ್ ಅಥವಾ ಪಾರ್ಟ್ನರ್ಶಿಪ್ ಕೈಂಡ್ ಆಫ್ ಪ್ರಾಬ್ಲಮ್ಯಾಟಿಕ್ ಆಗಿ ಕ್ರಿಯೇಟ್ ಆಗ್ತಾ ಇದೆ. ಯಾವುದೋ ಒಂದು ಎಮೋಷನಲ್ ಕನೆಕ್ಷನ್ ನಿಮ್ಮ ಲೈಫ್ ಅಲ್ಲಿ ಇರೋದು ಒಂದು ಪ್ರಾಬ್ಲಮ್ಯಾಟಿಕ್ ಆಗಿ ಕ್ರಿಯೇಟ್ ಆಗ್ತಾ ಇದೆ. ಸ್ಟಾರ್ಟಿಂಗ್ ಒಂದು ಅನಾಲಿಟಿಕಲ್ ವೇ, ಎಂಡಿಂಗ್ ಒಂದು ಎಮೋಷನಲ್ ವೇ ತರ ಬರ್ತಾ ಇದೆ ಇಲ್ಲಿ. ಐ ಡೋಂಟ್ ನೋ ವಾಟ್ ಇಟ್ ಇಸ್ ಓಪನಿಂಗ್ ಅಪ್, ಬಟ್ ಲೆಟ್ಸ್ ಸಿ. ಕಿಂಗ್ ಆಫ್ ಸ್ವರ್ಡ್ಸ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಕರೆಂಟ್ ಸಿಚುವೇಶನ್ ಈಗ ಬಂದ್ರೆ ನಿಮಗೆ ಕಿಂಗ್ ಆಫ್ ಸ್ವರ್ಡ್ಸ್. ಏನು ಬೇಡ, ಲವ್ ಬೇಡ, ಕನೆಕ್ಷನ್ ಬೇಡ, ನನ್ನ ಪಾಡಿಗಿರೋಣ, ನನ್ನ ಬೌಂಡ್ರೀಸ್ ಹಾಕೊಳ್ಳೋಣ, ಏನೋ ನನ್ನ ಒಂದು ರೂಲ್ಸ್ ಫಾಲೋ ಮಾಡ್ಕೊಂಡಿರ್ತೀನಿ, ನಂಗೆ ಲವ್ ಬೇಡ, ಈ ತರ ಎಲ್ಲ ಯೋಚನೆ ಮಾಡ್ತಿರೋದನ್ನ ನೋಡ್ತಾ ಇದೀನಿ. ಇವರಿನ ಫೇಸ್ ಒಂದು ಕ್ಲಾರಿಟಿ ಫೇಸ್ ಅಲ್ಲಿ ಇದ್ದೀರಾ, ಲಾಜಿಕ್ ಮೈಂಡ್ ನ ಆ ಒಂದು ಫೇಸ್ ಅಲ್ಲಿ ಇದ್ದೀರಾ, ಸ್ಟ್ರಾಟಜಿಕ್ ಯೋಚನೆ ಮಾಡ್ತಾ ಇದ್ದೀರಾ, ಏನೋ ಒಂದು ಇಂಟೆಲೆಕ್ಚುಯಲ್ ಡಿಸಿಷನ್ ಮಾಡ್ತಾ ಇದ್ದೀರಾ ನಿಮ್ಮ ಕರಿಯರ್ ರಿಲೇಟೆಡ್ ಅಲ್ಲಿ. ಅಂಡ್ ಆಲ್ಸೋ ಇಟ್ಸ್ ಅನ್ ಇಂಡಿಕೇಶನ್, ಯೂನಿವರ್ಸ್ ನಿಮ್ನ ಜಾಸ್ತಿ ಎಮೋಷನಲ್ ಆಗಬೇಡಿ, ಹಾರ್ಟ್ ಏನ್ ಚೂಸ್ ಮಾಡ್ತಾ ಇದೆ ಅದನ್ನ ಚೂಸ್ ಮಾಡಬೇಡಿ, ನಿಮ್ಮ ಬ್ರೈನ್ ಏನ್ ಚೂಸ್ ಮಾಡ್ತಾ ಇದೆ ಅದನ್ನ ಚೂಸ್ ಮಾಡಿ ಅಂತ ಇಂಡಿಕೇಟ್ ಮಾಡ್ತಾ ಇದೆ. ಫಾರ್ ಅನ್ ಎಕ್ಸಾಂಪಲ್, ಒಬ್ಬೊಬ್ರು ಕಂಫರ್ಟ್ ಝೋನ್ ಚೂಸ್ ಮಾಡ್ತಾರೆ ಕರಿಯರ್ ಅಂತ ಬಂದಾಗ ಒಂದೊಂದ್ಸತಿ. ಇನ್ ಕೆಲವೊಬ್ಬೊಬ್ರು ಚಾಲೆಂಜಸ್ ನ ಚೂಸ್ ಮಾಡ್ತಾರೆ. ಇಟ್ಸ್ ಓಕೆ, ಹಾರ್ಡ್ ಇದ್ರು ಪರವಾಗಿಲ್ಲ, ಐ ವಿಲ್ ಅಡ್ಜಸ್ಟ್ ವಿತ್ ಇಟ್ ಅಂತ ಹೊಸದನ್ನ ಚೂಸ್ ಮಾಡ್ತಾರೆ. ಐ ಗೆಸ್ ನೀವು ಒಂಥರ
ಕಂಫರ್ಟ್ ಝೋನ್ ಚೂಸ್ ಮಾಡ್ತಾ ಇಲ್ಲ, ನಿಮ್ ಬ್ರೈನ್ ಏನ್ ಹೇಳ್ತಾ ಇದೆ ಅದನ್ನ ಚೂಸ್ ಮಾಡ್ತಾ ಇದ್ದೀರಾ, ಒಂದು ಇಂಟೆಲಿಜೆಂಟ್ ವೇ ಅಲ್ಲಿ ಯೋಚನೆ ಮಾಡ್ತಾ ಇದೀರಾ ಅಂತಾನೆ ನೋಡ್ತಾ ಇದೀನಿ. ಗ್ರೂಪ್ 2 ನಿಮ್ಮ ಕರಿಯರ್ನ ಇವ್ಯಾಲ್ಯುಯೇಟ್ ಮಾಡ್ತಾ ಇದ್ದೀರಾ, ಅದಲ್ಲಿ ಒಳ್ಳೇದೇನು ನೆಗೆಟಿವ್ ಏನು ಎಲ್ಲ ಇವ್ಯಾಲ್ಯುಯೇಟ್ ಮಾಡ್ತಾ ಇದ್ದೀರಾ, ಬೇರೆ ಬೇರೆ ಜಾಬ್ ರೋಲ್ಸ್ ನೋಡ್ತಾ ಇದ್ದೀರಾ, ಲಾಂಗ್ ಟರ್ಮ್ ವರೆಗೂ ಯಾವ್ದು ಒಂದು ಪೊಟೆನ್ಶಿಯಲ್ ಪ್ರಾಮಿಸಿಂಗ್ ಆಗಿರುತ್ತೆ ಆ ತರದನ್ನ ನೋಡ್ತಾ ಇದ್ದೀರಾ. ಎಟ್ ದ ಸೇಮ್ ಟೈಮ್ ತುಂಬಾ ಜನ ಮೇ ಬಿ ಅಪ್ಲೈ ಮಾಡ್ತಾ ಇದ್ದೀರಾ, ಕಮ್ಯುನಿಕೇಶನ್ ರಿಲೇಟೆಡ್ ರೋಲ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಮೇ ಬಿ ರೈಟಿಂಗ್ ಆಗಿರ್ಬೋದು, ಲೀಡರ್ಶಿಪ್ ಇಟ್ಸ್ ಲೈಕ್ ಮೇ ಬಿ ನಿಮಗೆ ಅಪ್ಗ್ರೇಡ್ ಆಗೋದಕ್ಕೆ ಇಷ್ಟ ಇದೆ, ಒಂದು ಟೀಮ್ ನ ಲೀಡ್ ಮಾಡೋದಕ್ಕೆ ಇಷ್ಟ ಇದೆ, ಇವಾಗ ಒಂದು ಡಿಸಿಷನ್ ತಗೊಳ್ಳೋ ಒಂದು ರೋಲ್ ಬೇಕು ಅಂತ ನೋಡ್ತಾ ಇದ್ದೀರಾ. ಯಾವುದೇ ರೀತಿ ಏನೇ ಒಂದು ಎಮೋಷನಲ್, ಇವಾಗ ಫಾರ್ ಅನ್ ಎಕ್ಸಾಂಪಲ್ ಆಫೀಸಲ್ಲಿ ಅಥವಾ ವರ್ಕ್ ಎನ್ವಿರಾನ್ಮೆಂಟ್ ಅಲ್ಲಿ ಎಮೋಷನಲ್ ಕನೆಕ್ಷನ್ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದೀರಾ, ಬಿಕಾಸ್ ನಿಮಗೆ ಫೋಕಸ್ಡ್ ಆಗಿರ್ಬೇಕು ಅನ್ನೋ ಒಂದು ಥಾಟ್ ಇದೆ. ಬಿಕಾಸ್ ಎಮೋಷನ್ಸ್ ನ ಅವಾಯ್ಡ್ ಮಾಡ್ತಾ ಇದೆ. ಸಿ ಚಾಲೆಂಜಿಂಗ್ ಸಿಚುವೇಶನ್ ಅಲ್ಲಿ 2 ಆಫ್ ಕಪ್ಸ್ ಬಂದಿದೆ. ಸೊ ಅಗೇನ್ ಯಾವುದೇ ರೀತಿ ಎಮೋಷನಲ್ ಕನೆಕ್ಷನ್ ಅದನ್ನ ಕೈಂಡ್ ಆಫ್ ಅವಾಯ್ಡ್ ಮಾಡ್ತಾ ಇದ್ದೀರಾ. ಭಯ ಅನ್ನೋದೊಂದಿಲ್ಲ. ಇಟ್ಸ್ ಲೈಕ್ ಯು ಆರ್ ಇನ್ ಪ್ರಾಪರ್ ಡೈರೆಕ್ಷನ್ ಅದನ್ನ ನೋಡ್ತಾ ಇದ್ದೀನಿ. ಗ್ರೂಪ್ 2 ದಟ್ಸ್ ಅಮೇಝಿಂಗ್. ಏನ್ ನಿಮ್ನ ಬ್ಲಾಕ್ ಮಾಡ್ತಾ ಇದೆ, ದೇರ್ ಈಸ್ 2 ಆಫ್ ಕಪ್ಸ್. ಸೊ ಮೇನ್ ಆಗಿ ನೀವು ಟ್ರೆಡಿಷನಲ್ ಟ್ಯಾರೋ ಡೆಕ್ ಅಲ್ಲಿ ನೋಡಿದ್ರೆ 2 ಆಫ್ ಕಪ್ಸ್ ಅಂದ್ರೆ 2 ಪೀಪಲ್ ಒಟ್ಟಿಗೆ ನಿಂತಿರೋದು. ಇಟ್ಸ್ ಕನೆಕ್ಷನ್ ಕಾರ್ಡ್. ಸೊ ಇಟ್ಸ್ ಅನ್ ಇಂಡಿಕೇಶನ್ ಪಾರ್ಟ್ನರ್ಶಿಪ್ ನ ಅವಾಯ್ಡ್ ಮಾಡಿ, ಇಫ್ ಪಾಸಿಬಲ್ ಎಷ್ಟಾಗತ್ತೆ ಅಷ್ಟು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡಿ. ಪಾರ್ಟ್ನರ್ಶಿಪ್ ಅಲ್ಲಿ ಗ್ರೂಪ್ ಅಲ್ಲಿ ಇರೋದಕ್ಕಿಂತ ಇಂಡಿವಿಜುವಲ್ ಆಗಿ ಸ್ಟ್ಯಾಂಡ್ ಔಟ್ ಆಗೋದು ಮೇಕ್ಸ್ ಮೋರ್ ಸೆನ್ಸ್ ನಿಮಗೆ. ಗ್ರೂಪ್ 2 ಅಂದ್ರೆ ಏನೇ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಪ್ರೊಫೆಷನಲ್ಲೋ ಪರ್ಸನಲ್ಲೋ, ಬಟ್ ಅನ್ಕಾನ್ಶಿಯಸ್ಲಿ ಅದ್ ನಿಮ್ನ ಒಂಥರ ನಿಮ್ಮ ಕರಿಯರ್ಗೆ ಡಿಫಿಕಲ್ಟ್ ಮಾಡ್ತಾ ಇದೆ, ಬ್ಲಾಕ್ ಮಾಡ್ತಾ ಇದೆ. ಸೊ ಇಟ್ಸ್ ಆಲ್ಸೋ ಅನ್ ಇಂಡಿಕೇಶನ್ ಇನ್ನೊಬ್ರು ನಿಮ್ನ ಸೆಲೆಕ್ಟ್ ಮಾಡ್ಲಿ, ಇನ್ನೊಬ್ರಿಗೆ ಇಂಪ್ರೆಸ್ ಮಾಡೋದು, ಅದನ್ನೆಲ್ಲ ಅದ್ರ ಬಗ್ಗೆ ಯೋಚನೆ ಇಟ್ಕೋಬೇಡಿ. ಬಿಕಾಸ್ ನಾನು ಏನ್ ನೋಡ್ತೇನೆ, ಎಲ್ಲೋ ಒಂದ್ ಕಡೆ ಫಸ್ಟ್ ಆಫ್ ಆಲ್ ನಿಮಗೆ ಏನಂದ್ರೆ ನಿಮಗೆ ಮಾಡಿರೋದು ಸರಿನಾ ತಪ್ಪಂತ ಗೊತ್ತಾಗ್ಬೇಕಷ್ಟೆ. ನೀವು ನಿಮಗೊಂದು ಕ್ಲಾರಿಟಿ ಇದ್ರೆ ಸಾಕು. ಇನ್ನೊಬ್ರನ್ನ ಮೆಚ್ಚೋದು, ಇನ್ನೊಬ್ರಿಂದ ವ್ಯಾಲಿಡೇಷನ್ ಬರೋದು ಬೇಡ. ವರ್ಕ್ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ತುಂಬಾ ಒಬ್ರು ಪರ್ಸನ್ ಬಗ್ಗೆ ಹೆದರ್ಕೊಂಡಿರ್ತೀವಿ, ಅವ್ರೇನಂತಾರೋ, ಅವ್ರೇನ್ ಜಡ್ಜ್ ಮಾಡ್ತಾರೋ, ಅವ್ರೇನ್ ನಿಮ್ ಬಗ್ಗೆ ಒಪಿನಿಯನ್ ಕೊಡ್ತಾರೋ. ನೋ, ಅದನ್ನ ಇಟ್ಕೋಬೇಡಿ. ಇಫ್ ಪಾಸಿಬಲ್ ಇಂಡಿಪೆಂಡೆಂಟ್ ಆಗಿರಿ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ ಯಾರೋ ಒಬ್ರದ್ದು ಅಪ್ರೂವಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಯಾರೋ ಒಬ್ರು ನಿಮಗೆ ಎಸ್ ಅನ್ಲಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಅದ್ ಫ್ರೆಂಡ್ ಆಗಿರ್ಬೋದು, ಎಕ್ಸ್ ಕಲೀಗ್ ಆಗಿರ್ಬೋದು, ನಿಮ್ಮ ಮೆಂಟರ್ ಆಗಿರ್ಬೋದು, ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ದಿನ ಬೆಳಗ್ಗೆ ಆದ್ರೆ ಅವ್ರ ಬಗ್ಗೆನೇ ಯೋಚನೆ ಮಾಡೋದು ಮಾಡ್ತಾ ಇದ್ದೀರಾ. ಇಫ್ ಪಾಸಿಬಲ್ ಅದನ್ನ ಅವಾಯ್ಡ್ ಮಾಡಿ. ಇಟ್ಸ್ ಟೋಟಲಿ ಫೈನ್. ಈ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮ ಮೈಂಡ್ ಅಲ್ಲಿ ಏನಿದ್ದಾರೆ, ಇವ್ರು ನಿಮಗೆ ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗಿ ಎಮೋಷನಲಿ ನಿಮ್ನ ಕೈಂಡ್ ಆಫ್ ಸ್ಲೋ ಡೌನ್ ಮಾಡ್ತಾ ಇದಾರೆ. ನಾವ್ ಅನ್ಕೊಂತೀವಿ ನಾವ್ ಎಮೋಷನಲ್ ಆಗೋದೇನ್ ಬೇಡ, ಎಲ್ಲ ವೇಲು ನಾವು ಸಕ್ಸಸ್ ಆಗ್ತೀವಿ, ಬಟ್ ಎಮೋಷನಲ್ ಆಗಿರ್ಬೇಕು, ಬಟ್ ಎಲ್ಲೆಲ್ಲಿ ಹೆಂಗಿರ್ಬೇಕು ಅನ್ನೋದು ತಲೆಯಲ್ಲಿ ಇರ್ಬೇಕು. ಇಟ್ಸ್ ಮೋರ್ ಲೈಕ್ ಮೇ ಬಿ ತುಂಬಾ ಜನ ಏನ್ ನೋಡ್ತಾ ಇದೀನಿ, ಇಟ್ಸ್ ಮೋರ್ ಲೈಕ್ ಹೆಂಗ್ ಅನ್ಸ್ತಾ ಇದೆ ಅಂದ್ರೆ, ಮೇ ಬಿ ನೀವು ಟ್ರೈ ಮಾಡ್ತಾ ಇದ್ದೀರಾ ತುಂಬಾ ಜನ ನಿಮ್ಮ ಕೆಲ್ಸನ ಇಷ್ಟ ಪಡೋದಕ್ಕೆ, ನಿಮ್ಮ ಕೆಲ್ಸನ ಫಸ್ಟ್ ಆಫ್ ಆಲ್ ನೀವು ಅಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಕೆಲ್ಸಕ್ಕೆ ಹಾರ್ಟ್ ವೈಸ್ ಆಗಿ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಇಫ್ ಪಾಸಿಬಲ್ ಅವಾಯ್ಡ್ ಮಾಡಿ, ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ. ಅಥವಾ ಮೇ ಬಿ ನಿಮ್ಮ ಒಂದು ಪಾಸ್ಟ್ ವರ್ಕ್ ರಿಲೇಶನ್ಶಿಪ್ ಆಗಿರ್ಬೋದು, ಸಪೋರ್ಟಿವ್ ಮ್ಯಾನೇಜರ್ ಅಥವಾ ಯಾವುದೋ ಒಂದು ಟಾಕ್ಸಿಕ್ ಕಲೀಗ್ ಆಗಿರ್ಬೋದು, ಸ್ಟಿಲ್ ನಿಮ್ಮ ಸೆಲ್ಫ್ ವರ್ತ್, ನೀವು ಸ್ಟಿಲ್ ನಿಮ್ಮ ಕಾನ್ಫಿಡೆಂಟ್ ನೇಚರ್ಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಏನಾಗಿರುತ್ತೆ, ನಿಮ್ಮ ಪಾಸ್ಟ್ ವರ್ಕ್ ಕಲ್ಚರ್ ಅಲ್ಲಿ ಯಾರೋ ನಿಮ್ನ ಜಡ್ಜ್ ಮಾಡ್ತಾ ಇರ್ತಾರೆ, ಯಾರೋ ಒಬ್ರು ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ, ನೀವು ಯು ಆರ್ ನಾಟ್ ವರ್ತ್ ಇಟ್, ಹಂಗೆಲ್ಲ ನಿಮ್ನೆಲ್ಲ ಡೌನ್ ಮಾಡಿದ್ರು ಅನ್ಸುತ್ತೆ. ಆ ಒಂದು ನೆಗೆಟಿವ್ ಕಾಂಪ್ಲಿಮೆಂಟ್ಸ್ ಗೆ ನೀವು ಅಟ್ಯಾಚ್ ಆಗಿದ್ದೀರಾ. ಇಫ್ ಪಾಸಿಬಲ್ ಅದನ್ನ ಡಿಟ್ಯಾಚ್ ಆಗಿ. ದ ಥಿಂಗ್ ಈಸ್, ನಿಮ್ಮ ಕರಿಯರ್ ನಿಮ್ಮ ಡಿಸಿಷನ್ ಆಗಿರ್ಬೇಕು, ಇನ್ನೊಬ್ರು ಡಿಸಿಷನ್ ಆಗಿರಬಾರ್ದು. ಅಂಡ್ ಕಂಫರ್ಟ್ ಝೋನ್ ಅಲ್ಲಿ ಇದೀರಾ ಅಂದ್ರೆ ಅವಾಯ್ಡ್ ಮಾಡಿ. ಆ ಒಂದು ಕಂಫರ್ಟ್ ಝೋನ್ ಇಂದ ಹೊರಗೆ ಬನ್ನಿ. ಆ ಫ್ರೆಂಡ್ಶಿಪ್ ನ ತುಂಬಾ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದು, ಫ್ರೆಂಡ್ಶಿಪ್ ನ ತುಂಬಾ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಹೋಗೋದು, ಫ್ರೆಂಡ್ಶಿಪ್ ಅಲ್ಲಿ ದಿ ಬೆಸ್ಟ್ ಅನ್ಸ್ಕೊಳ್ಳೋದಕ್ಕೆ ಹೋಗೋದು, ಇದೆಲ್ಲ ಬೇಡ. ಕರಿಯರ್ ಇಸ್ ಕರಿಯರ್, ಎಮೋಷನ್ಸ್ ಆರ್ ಎಮೋಷನ್ಸ್. ಇಫ್ ಪಾಸಿಬಲ್ ಏನೇ ಒಂದು ರಿಲೇಶನ್ಶಿಪ್ ಕಂಫರ್ಟ್ ಕೊಡ್ತಾ ಇದೆ ಅಂದ್ರೆ ಅದು ಆಫೀಸ್, ಇಫ್ ಪಾಸಿಬಲ್ ಅದನ್ನ ಅವಾಯ್ಡ್ ಮಾಡಿ. ಗ್ರೂಪ್ 2, ದಿಸ್ ಇಸ್ ಹೈ ಟೈಮ್.
ಬಿಕಾಸ್ ನೆಕ್ಸ್ಟ್ ಬಂದಿರೋದು ನಿಮಗೆ ಜಡ್ಜ್ಮೆಂಟ್. ವಾಟ್ ಶುಡ್ ಯು ಫೋಕಸ್ ಆನ್, ಬಿಕಾಸ್ ಇಟ್ಸ್ ಅ ವೇಕಪ್ ಕಾಲ್. ಜಡ್ಜ್ಮೆಂಟ್ ನೀವು ಟ್ರೆಡಿಷನಲ್ ಟ್ಯಾರೋ ಅಲ್ಲಿ ನೋಡಿದ್ರೆ ಇಟ್ಸ್ ಅ ಟೆರರ್ ಸಿಂಬಲ್ ಇದೆ. ಸೊ ದಿಸ್ ಇಸ್ ವೇಕಪ್ ಕಾಲ್. ನಿಮಗೆ ಏನೆಲ್ಲ ಡೌಟ್ ಇದೆ ನಿಮ್ ಬಗ್ಗೆ ನಿಮಗೇನೆ, ಅದರಿಂದ ಹೊರಗೆ ಬನ್ನಿ. ನಿಮ್ಮ ಒಂದು ಗ್ರೋತ್ ಅದ್ ನಿಮ್ದೇ ಆಗಿರತ್ತೆ. ನಿಮ್ಮ ನೆಕ್ಸ್ಟ್ ಮೂವ್ ಡಿಸಿಷನ್ ಏನೇ ಇರ್ಬೋದು ಅದ್ ನಿಮ್ದೇ ಆಗಿರ್ಬೇಕು. ದಿಸ್ ಇಸ್ ವೇಕಪ್ ಕಾಲ್. ಬಿಕಾಸ್ ಏನ್ ನೋಡ್ತಾ ಇದೀನಿ, ತುಂಬಾ ನೀವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ. ಇನ್ನೊಬ್ರು ನಿಮಗೆ ಓಕೆ ನಿನ್ ಕೈಲಿ ಇಷ್ಟೇ ಕೆಲಸ ಆಗೋದು, ನೀನ್ ಇದ್ರಲ್ಲೇ ಇರು, ನಿನಗೆ ಅದಕ್ಕೆ ಹೋಗಕ್ ಆಗಲ್ಲ, ಇದ್ ಮಾಡಕ್ ಆಗಲ್ಲ ಅಂತ ಯಾರೋ ಮೇ ಬಿ ನಿಮ್ನ ಡಿಮೋಟಿವೇಟ್ ಮಾಡ್ತಾ ಇದಾರೆ. ನಿಮ್ಮ ಫ್ಯಾಮಿಲಿಲೇ ಆಗಿರ್ಬೋದು. ಇಫ್ ಪಾಸಿಬಲ್ ನಿಮ್ಮ ಒಂದು ವರ್ತ್ ಏನು ಅಂತ ನಿಮಗೆ ಗೊತ್ತಿರ್ಬೇಕು. ಸೊ ಇಟ್ಸ್ ಲೈಕ್ ಯು ಶುಡ್ ನೋ, ನಿಮಗೆ ಎಷ್ಟು ನಿಮ್ಮ ಕೆಪಾಸಿಟಿ ಏನು ಅಂತ ನಿಮಗೆ ಗೊತ್ತಿರ್ಬೇಕು. ಬೇರೆಯವರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂರ್ಬೇಡಿ. ಹೈಡ್ ಮಾಡೋದನ್ನ ಫಸ್ಟ್ ಸ್ಟಾಪ್ ಮಾಡಿ. ನಿಮ್ಮನ್ನ ನೀವು ಹೈಡ್ ಮಾಡ್ಕೊಳ್ಳೋದು, ಕದ್ಕೂರೋದು, ಯುನೋ ಇಟ್ಸ್ ಲೈಕ್ ನಿಮಗೆ ಗೊತ್ತು ನಿಮ್ಮ ವರ್ತ್ ಏನು ಅಂಡ್ ವೇ ಡು ಯು ಸ್ಟ್ಯಾಂಡ್, ನೀವು ಎಲ್ಲಿ ಬಿಲಾಂಗ್ ಆಗ್ತೀರಾ, ಯು ನೋ ಇಟ್. ಬಟ್ ಅದನ್ನ ಅಪ್ರೋಚ್ ಮಾಡ್ಕೊಳ್ಳೋದಕ್ಕೆ ಹೆದರ್ಕೊಂತ ಇದ್ದೀರಾ. ಇಟ್ಸ್ ಅ ಕಾಲ್, ಫೈನಲ್ ಕಾಲ್ ನಿಮಗೆ. ಸಾರಿ, ಎಸ್, ಮಧ್ಯದಲ್ಲಿ ಶೀತ ಅದ್ ಬಂದ್ರೆ ಇಟ್ಸ್ ಅ ಎಸ್ ಆನ್ಸರ್. ಯಾವ್ದೊಂದು ಹೊಸ ಜಾಬ್ ಆಪರ್ಚುನಿಟಿ ಇರುತ್ತೆ, ನಿಮಗೆ ಅಪ್ರೋಚ್ ಮಾಡೋದಕ್ಕೆ ನೀವು ಹೆದರ್ಕೊಂತ ಇದ್ದೀರಾ, ಅಪ್ಲೈ ಮಾಡೋದಕ್ಕೆ ಹೆದರ್ಕೊಂತ ಇದ್ದೀರಾ. ಫಾರ್ ಅನ್ ಎಕ್ಸಾಂಪಲ್ ಏನಿರುತ್ತೆ, ತುಂಬಾ ಜನಕ್ಕೆ ಇಟ್ಸ್ ಲೈಕ್ ಜಾಬ್ ಎಲ್ಲ ಬಿಟ್ಟು ನಿಮ್ದೇ ಒಂದು ಚಾನೆಲ್ ಸ್ಟಾರ್ಟ್ ಮಾಡೋಣ, ಈ ತರ ಎಲ್ಲ ನಿಮಗೆ ಥಾಟ್ ಇರುತ್ತೆ. ಬಟ್ ಅದನ್ನ ಸ್ಟಾರ್ಟ್ ಮಾಡೋದಕ್ಕೊಂದು ಭಯ ಇರುತ್ತೆ. ತುಂಬಾ ಜನಕ್ಕೆ ನಾನು ನೋಡಿದೀನಿ, ಏನೋ ವರ್ಕ್ ಮಾಡ್ತಾ ಇರ್ತಾರೆ, ಬಟ್ ಸ್ಟಿಲ್ ಅವ್ರಿಗೆ ಒಂದು ಇನ್ಫ್ಲುಯೆನ್ಸರ್ ಆಗ್ಬೇಕಾಗಿರುತ್ತೆ, ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಬೇಕಾಗಿರುತ್ತೆ, ವಾಟ್ ಎವರ್. ಬಟ್ ಅವ್ರಿಗೆ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಅವ್ರು ಹೆದರ್ಕೊಂತ ಇರ್ತಾರೆ. ಇಫ್ ಪಾಸಿಬಲ್ ಡೂ ಇಟ್. ವಿಸಿಬಲ್ ಆಗಿ ಸ್ವಲ್ಪ, ವಾಟ್ ಎವರ್ ಇಟ್ ಈಸ್. ಹೆದರ್ಕೋಬೇಡಿ. ನೀವು ತುಂಬಾ ಹೆದರ್ಕೊಂತ ಇದ್ದೀರಾ. ನಿಮ್ಮ ಒಂದು ಟ್ರುತ್ ಏನು ಅಂತ ನಿಮಗೆ ಗೊತ್ತಿದೆ. ಇನ್ನೊಬ್ರು ಪರ್ಮಿಷನ್ಗೋಸ್ಕರ ವೆಯ್ಟ್ ಮಾಡ್ಕೊಂತ ಕೂರ್ಬೇಡಿ. ಯು ನೀಡ್ ಟು ಫೋಕಸ್ ಆನ್ ಇಟ್. ಗ್ರೂಪ್ 2, ನಿಮ್ಮ ಪೊಟೆನ್ಷಿಯಲ್ ಇನ್ನೂ ಜಾಸ್ತಿನೇ ಇದೆ. ಎಲ್ಲೊಂದ್ ಕಡೆ ನೀವು ಕಡಿಮೆಗೆ ಸೆಟಲ್ ಡೌನ್ ಆಗ್ತಾ ಇದ್ದೀರಾ. ಕೀಪ್ ದಟ್ ಇನ್ ಮೈಂಡ್. ಓಕೆ, ಸೊ ನೆಕ್ಸ್ಟ್ ಬಂದೆ ನಿಮಗೆ ಕಿಂಗ್ ಆಫ್ ಕಪ್ಸ್. ವೆರಿ ಬ್ಯೂಟಿಫುಲ್ ಎನರ್ಜಿ. ನಾನು ಏನ್ ನೋಡ್ತೇನೆ, ಇದೊಂದು ಎಮೋಷನಲ್ ಬ್ಯಾಲೆನ್ಸ್ ಎನರ್ಜಿ ತೋರಿಸುತ್ತೆ, ಮೆಚ್ಯೂರಿಟಿ ತೋರಿಸುತ್ತೆ, ರೆಸ್ಪೆಕ್ಟ್. ನಿಮ್ಮ ಕರಿಯರ್ ಅಲ್ಲಿ ರೆಸ್ಪೆಕ್ಟ್ ಸಿಗುತ್ತೆ ವಿತೌಟ್ ಎನಿ ಡೌಟ್. ನಾನು ಇಷ್ಟು ಹೇಳಿರೋ ಗೈಡೆನ್ಸ್ ನ ಮಾಡಿದ್ರೆ ನಿಮಗೆ ಇದೆಲ್ಲ ಸಿಗುತ್ತೆ. ಎಮೋಷನಲ್ ಬ್ಯಾಲೆನ್ಸ್ ಫೀಲ್ ಆಗುತ್ತೆ, ಮೆಚ್ಯೂರಿಟಿ ಫೀಲ್ ಆಗುತ್ತೆ, ನಿಮಗೆ ಒಂದು ರೆಸ್ಪೆಕ್ಟ್ ಸಿಗುತ್ತೆ. ಸೊ ನಿಮ್ನ ಒಂದು ಕಾಮ್, ವೈಸ್, ಕೆಪೇಬಲ್ ಪರ್ಸನ್ ಆಗಿ ತುಂಬಾ ಜನ ನೋಡ್ತಾರೆ ಅಂತಾನೆ ನೋಡ್ತಾ ಇದೀನಿ. ಫಾರ್ ಅನ್ ಎಕ್ಸಾಂಪಲ್, ನಿಮ್ಮ ಒಂದು ಕರಿಯರ್ ಡೈರೆಕ್ಷನ್ ಯಾವ ಕಡೆ ಹೋಗ್ತಾ ಇದೆ ಅಂದ್ರೆ, ನಿಮ್ಮ ಸ್ಕಿಲ್ಸ್ ನ ಅಷ್ಟೇ ಜನರು ನೋಡ್ತಾ ಇಲ್ಲ, ಬಟ್ ಸ್ಟಿಲ್ ನಿಮ್ಮ ಒಂದು ಎಮೋಷನಲ್ ಇಂಟೆಲಿಜೆನ್ಸ್, ಎಸ್ಪೆಷಲಿ ನಿಮ್ಮ ಕ್ರಿಯೇಟಿವಿಟಿ, ಎಸ್ಪೆಷಲಿ ನಿಮ್ಮ ಲೀಡರ್ಶಿಪ್, ಎಸ್ಪೆಷಲಿ ನೀವು ಮೆಂಟರ್, ಎಲ್ಲರಿಗೂ ಗೈಡ್ ಮಾಡೋ ರೀತಿ, ಇದನ್ನೆಲ್ಲ ಜನರು ಫೋಕಸ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಅನ್ ಇಂಡಿಕೇಶನ್ ಯು ಆರ್ ಸೆಟ್ಲಿಂಗ್ ಫಾರ್ ಲೆಸ್. ಎಟ್ ದ ಸೇಮ್ ಟೈಮ್ ತುಂಬಾ ಡಿಪೆಂಡೆಂಟ್ ಆಗ್ತಾ ಇದ್ದೀರಾ. ಯಾವಾಗ ನೀವು ಇಂಡಿಪೆಂಡೆಂಟ್ ಆಗ್ತೀರಾ ಅಲ್ವಾ, ಆವಾಗ ಜನರು ಈ ಕ್ವಾಲಿಟೀಸ್ ನ ಫೋಕಸ್ ಮಾಡ್ತಾರೆ. ಪಾಸಿಬಲ್ ಒಂದು ಗುಂಪಲ್ಲಿ ಗೋವಿಂದ ತರ ಆಗಬೇಡಿ. ಬಿಕಾಸ್ ಈ ಒಂದು ಗೈಡೆನ್ಸ್ ನ ನೀವು ಫಾಲೋ ಮಾಡಿದ್ರೆ, ನೀವೊಂದು ಯಾವ ಪೊಸಿಷನ್ಗೆ ಲ್ಯಾಂಡ್ ಆಗ್ತೀರಾ ಅಂದ್ರೆ, ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀರಾ, ನಿಮ್ಮ ಒಂದು ಇನ್ನರ್ ಪೀಸ್ ನ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ. ಇಟ್ಸ್ ನಾಟ್ ದಟ್ ಅವ್ರಿಗೆ ಹೆಲ್ಪ್ ಮಾಡಕ್ ಹೋಗಿ ನಿಮ್ಮ ಒಂದು ಇನ್ನರ್ ಪೀಸ್ ನ ಹಾಳು ಮಾಡ್ತೀರಾ. ನೋ, ದಟ್ ಈಸ್ ನಾಟ್ ದ ಥಿಂಗ್. ಮೇ ಬಿ ನಿಮಗೆ ಒಂದು ಟೀಮ್ ನ ಮ್ಯಾನೇಜ್ ಮಾಡೋದಕ್ಕೆ ಆಪರ್ಚುನಿಟಿ ಸಿಗ್ಬೋದು, ಮೆಂಟರ್ ಮಾಡೋದಕ್ಕೆ ಸಿಗ್ಬೋದು. ಎಮೋಷನಲಿ ಇಟ್ಸ್ ಆಲ್ಸೋ ನಿಮಗೂ ಒಂದು ಗೈಡೆನ್ಸ್. ಎಮೋಷನಲಿ ಸ್ಟೇಬಲ್ ಆಗಿರಿ. ಟಫೋ ಈಸಿನೋ, ಜಸ್ಟ್ ಫೋಕಸ್ಡ್ ಆಗಿರಿ. ಬಿಕಾಸ್ ನಾನು ಏನ್ ನೋಡ್ತಾ ಇದೀನಿ, ನಿಮ್ಮ ಒಂದು ಡ್ರೀಮ್ ರೋಲ್ ಏನಿದೆ ಅದು ಮೇನ್ ಆಗಿ ನಿಮ್ ಕಡೆಯಿಂದ ಮೆಚ್ಯೂರಿಟಿ ಕೇಳ್ತಾ ಇದೆ, ನಿಮ್ ಕಡೆಯಿಂದ ಕಾಮ್ ಲೀಡರ್ಶಿಪ್ ಕೇಳ್ತಾ ಇದೆ. ಸೊ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ವಾಟ್ ಎವರ್ ದ ಸಿಚುವೇಶನ್ ಈಸ್, ನಿಮಗೊಂದು ಲೀಡರ್ಶಿಪ್ ರೋಲ್ ಆಫರ್ ಆಗ್ತಾ ಇದೆ ಅಥವಾ ಬೆಳೆಯೋ ರೋಲ್ ಆಫರ್ ಆಗ್ತಾ ಇದೆ. ಬಟ್ ಬಿಫೋರ್ ದಟ್ ನಿಮ್ಮ ಮೈಂಡ್ ಅಂಡ್ ನಿಮ್ಮ ಹಾರ್ಟ್ ಕಾಮ್ ಆಗಿರ್ಬೇಕು. ಬಿಕಾಸ್ ಸಮ್ ಕನೆಕ್ಷನ್ಸ್, ಒಂದಷ್ಟು ರಿಲೇಶನ್ಶಿಪ್ ಔಟ್ ಆಫ್ ದ ಆಫೀಸ್ ಆಗಿರ್ಬೋದು, ಇನ್ಸೈಡ್ ದ ಆಫೀಸ್ ಆಗಿರ್ಬೋದು, ಅದ್ ನಿಮ್ನ ಸ್ವಲ್ಪ ಲೋ ಫೀಲ್ ಮಾಡಿಸ್ತಾ ಇದೆ. ಯು ಶುಡ್ ಕೀಪ್ ಇನ್ ಮೈಂಡ್. ದಿಸ್ ಈಸ್
ಕಾಲಿಂಗ್ ನಿಮಗೆ, ನಿಮ್ಮ ಪೊಟೆನ್ಷಿಯಲ್ ಜಾಸ್ತಿನೇ ಇದೆ, ಬಟ್ ಒಂದಷ್ಟು ರಿಲೇಶನ್ಶಿಪ್ ನಿಮ್ಮನ್ನ ಸ್ಲೋ ಮಾಡ್ತಾ ಇದೆ, ವೀಕ್ ಮಾಡ್ತಾ ಇದೆ. ಇಫ್ ಪಾಸಿಬಲ್ ಅದರಿಂದ ಹೊರಗೆ ಬನ್ನಿ. ಯು ಆರ್ ಸ್ಟಿಲ್, ನೀವು ಅನ್ಕೊಂಡಿದ್ದೀರಾ ಲೈಕ್ ಇಟ್ಸ್ ಲೈಕ್ ನೀವು ಎಮೋಷ್ನಲಿ ತುಂಬಾನೇ ಅನ್ಸ್ಟೇಬಲ್ ಆಗಿ ಹೋಗ್ಬಿಟ್ಟಿದ್ದೀರಾ. ಇಫ್ ಪಾಸಿಬಲ್ ಆ ಒಂದು ಕನೆಕ್ಷನ್ ಎಲ್ಲ ಬಿಟ್ರೆ ಮೇ ಬಿ ಯು ವಿಲ್ ಡೂ ಬೆಟರ್. ತುಂಬಾ ಜನ ನಿಮ್ಮಲ್ಲಿ ಬೇರೆ ಬೇರೆ ರೀತಿಯ ಸ್ಕಿಲ್ಸ್ನ ಏನ್ ಮಾಡ್ತಾರೆ, ಐಡೆಂಟಿಫೈ ಮಾಡ್ತಾರೆ. ಸೊ ಇನ್ನೊಬ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಹೋಗಿ ನಿಮ್ಮ ಸ್ಕಿಲ್ಸ್ ಬಗ್ಗೆ ಇನ್ನು ಏನೋ ಹಳೆ ಏನೋ ಸ್ವಲ್ಪ ಸಣ್ಣದಕ್ಕೆ ಅಡ್ಜಸ್ಟ್ ಸೆಟ್ಲ್ ಆಗೋದಕ್ಕೆ ಹೋಗ್ಬೇಡಿ. ನಿಮಗೆ ಇನ್ನೂ ರೆಸ್ಪೆಕ್ಟ್ ಕೊಡ್ತಾರೆ, ಇನ್ನೂ ನಿಮಗೆ ಬೆಟರ್ ಪೊಸಿಷನ್ ಸಿಗುತ್ತೆ. ಕೀಪ್ ದಟ್ ಇನ್ ಮೈಂಡ್. ಓಕೆ, ಗ್ರೂಪ್ 2. ಎಸ್, ಇದಾಗಿತ್ತು ಗ್ರೂಪ್ 2 ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ನಿಮಗೇನು ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡೋದಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್. ಹೆಲೋ ಗ್ರೂಪ್ 3, ಯಾರೆಲ್ಲ ಥರ್ಡ್ ಇಮೇಜ್ ಅಥವಾ ಥರ್ಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ನಿಮಗೆ ಏನ್ ಮೆಸೇಜ್ ಇದೆ ನಿಮ್ಮ ಕರಿಯರ್ಗೆ ಅಂತ. ಅಂಡ್ ಅಗೇನ್ ಕರೆಂಟ್ ಎನರ್ಜಿ ಬಗ್ಗೆ ನೋಡೋಣ. ಏನ್ ನಿನ್ನ ಬ್ಲಾಕ್ ಮಾಡ್ತಾ ಇದೆ ಅಂತ ನೋಡೋಣ. ಏನ್ರ ಮೇಲೆ ನೀವು ಫೋಕಸ್ ಮಾಡಬೇಕು ಅಂತ ನೋಡೋಣ. ಅಂಡ್ ಔಟ್ಕಮ್ ಅಂಡ್ ಗೈಡೆನ್ಸ್ ಬಗ್ಗೆ ನೋಡೋಣ. ಸೊ ಗ್ರೂಪ್ 3 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ರೈಟ್, ಗ್ರೂಪ್ 3. ಲೆಟ್ಸ್ ಸಿ ಏನ್ ಮೆಸೇಜ್ ಬರುತ್ತೆ ಅಂತ. ದೇರ್ ಈಸ್ ದಿ ಎಂಪರರ್. ಓ, current energy. There is 4. See 4. ರಾಹು ಎನರ್ಜಿನೂ ಬರ್ತದೆ. ತುಂಬಾ ಜನ ಮೇಷರಾಶಿ ಆಗಿರ್ಬೋದು. ಇಲ್ಲಿ ತುಂಬಾ ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ಬಹುದು, ಅಥವಾ ತುಂಬಾ ಜನದು ನಿಮ್ದೇ ಓನ್ ಬಿಸ್ನೆಸ್ ಕಂಪನಿ ನೋಡ್ತಾ ಇದೀನಿ. ಕ್ವೀನ್ ಆಫ್ ಸ್ವರ್ಡ್ಸ್ ಬಂದಿದೆ. ತುಂಬಾ ಜನದು ಕುಂಭರಾಶಿ, ಮಿಥುನ ರಾಶಿ, ತುಲಾ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ದೇರ್ ಇಸ್ ಹರ್ಮಿಟ್. ಐ ಡೋಂಟ್ ನೋ, ಬಟ್ ಐ ಫೀಲ್ ಗ್ರೂಪ್ 3 ವೆರಿ ಇಂಡಿಪೆಂಡೆಂಟ್ ಪರ್ಸನ್. ನೀವು ಯಾರಿಗೂ ವೆಯ್ಟ್ ಮಾಡಲ್ಲ. ಏನೇ ಡಿಸಿಷನ್ ಇದ್ರು ಯಾರಿಗೂ ವೆಯ್ಟ್ ಮಾಡಲ್ಲ, ಅದು ನಿಮ್ದೇ ಆಗಿರುತ್ತೆ. ಅಂಡ್ ಅದಕ್ಕೊಂದು ಕಾನ್ಫಿಡೆಂಟ್ ಆಗಿ ನಿಂತ್ಕೊಳ್ಳುವ ಒಂದು ಪರ್ಸನಾಲಿಟಿ ನೋಡ್ತಾ ಇದ್ದೀನಿ ಇಲ್ಲಿ ನಾನು. ಅಂಡ್ ಆಲ್ಸೋ ತುಂಬಾ ಜನಕ್ಕೆ ನಾನು ಏನ್ ನೋಡ್ತಾ ಇದೀನಿ, ನಿಮ್ಮ ಫ್ಯಾಮಿಲಿ ಜೊತೆ ಮೇ ಬಿ ನೀವು ಏನೋ ಒಂದು ವರ್ಕ್ ಮಾಡ್ತಾ ಇದ್ದೀರಾ, ಫ್ಯಾಮಿಲಿ ಜೊತೆ ಸೇರ್ಕೊಂಡು ವರ್ಕ್ ಮಾಡ್ತಾ ಇರೋದು ವಿತ್ 4 of wands. ಎಸ್ಪೆಷಲಿ ಒಂದು ಲೇಡಿ ಇನ್ವಾಲ್ವ್ ಆಗಿದೆ, ಅಥವಾ ನೀವೇ ಇರ್ಬೋದು, ಇಂಡಿಪೆಂಡೆಂಟ್ ಲೇಡಿ. ರೈಟ್, ಲೆಟ್ಸ್ ಸಿ ಕರೆಂಟ್ ಸಿಚುವೇಶನ್ ಬಂದ್ರೆ ನಿಮಗೆ ದಿ ಎಂಪರರ್ ಅಂದ್ರೆ ವೆರಿ ಇಂಡಿಪೆಂಡೆಂಟ್, ಸ್ಟ್ರಕ್ಚರ್, ಡಿಸಿಪ್ಲಿನ್ ಇದೆ ನಿಮಗೆ. ಕರೆಂಟ್ ಸಿಚುವೇಶನ್ ಅಲ್ಲಿ ಕಂಟ್ರೋಲ್ ಇದೆ. ಕರೆಂಟ್ಲಿ ನೀವ್ ಏನ್ ಫೋಕಸ್ಡ್ ಆಗಿದ್ದೀರಾ ಅಂದ್ರೆ ಒಂದು ಸ್ಟ್ರಕ್ಚರ್ ಮೇಲೆ ಫೋಕಸ್ಡ್ ಆಗಿದೆ. ನಿಮ್ಮ ರೆಸ್ಪಾನ್ಸಿಬಿಲಿಟಿನ 100% ಆಗಿ ತಗೊಂತಾ ಇದ್ದೀರಾ. ಲಾಂಗ್ ಟರ್ಮ್ ಪ್ಲಾನ್ ಮಾಡ್ತಾ ಇದ್ದೀರಾ. ಒಂದು ಮೋರ್ ಅಥಾರಿಟೇಟಿವ್, ಡಿಸಿಪ್ಲಿನ್ಡ್, ಲೀಡರ್ಶಿಪ್ ಬೇಸ್ಡ್ ರೋಲ್ಗೆ ನೀವು ಎಂಟರ್ ಆಗ್ತಾ ಇದ್ದೀರಾ ಅಂತಾನೆ ನೋಡ್ತಾ ಇದೀನಿ ಗ್ರೂಪ್ 3. ದಟ್ಸ್ ರಿಯಲಿ ಕೂಲ್. ಅಂದ್ರೆ ಏನ್ ಮಾಡ್ತಾ ಇದ್ದೀರಾ ಕೆಲಸ, ಅದ್ರದ್ದು ಕಂಟ್ರೋಲ್ ತಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಏನೋ ನೀವೇ ಎಲ್ಲದನ್ನು ಆರ್ಗನೈಸ್ ಮಾಡೋದು, ಏನಾದ್ರು ಈವೆಂಟ್ ಪ್ಲಾನರ್ಸ್ ಈ ತರ ವರ್ಕ್ ಮಾಡ್ತಾ ಇದೀರಾ ಅಂದ್ರೆ ಇನ್ನೊಬ್ರಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಕೊಡೋದ್ಕಿಂತ ನೀವೇ ತಗೊಳ್ಳೋದು, ನೀವೇ ಶೆಡ್ಯೂಲ್ ಮಾಡೋದು, ನೀವೇ ಗೋಲ್ ನ ಸೆಟ್ ಮಾಡೋದು ಎಲ್ಲ ನೀವೇ ಮಾಡ್ತಾ ಇದ್ದೀರಾ. ನಿಮಗೆ ಪ್ರೆಷರ್ ಇದೆ, ಇಲ್ಲ ಅಂತ ಅಲ್ಲ, ಬಟ್ ಒಂದು ಮೆಚ್ಯೂರ್ಡ್ ವೇಲ್ ಆಕ್ಟ್ ಮಾಡ್ತಾ ಇದ್ದೀರಾ. ಹೈ ಎಕ್ಸ್ಪೆಕ್ಟೇಷನ್ಸ್ ನಿಮಗ್ ನೀವೇ ಇಟ್ಕೊಂತಾ ಇದ್ದೀರಾ. ಏನೋ ಇಂಟರ್ವ್ಯೂ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗೋದು, ಅಥವಾ ಪ್ರಾಜೆಕ್ಟ್ ಏನ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡೋದು, ನೀವೇ ಇನಿಷಿಯೇಟಿವ್ ತಗೊಳ್ಳೋದು, ಇದೆಲ್ಲ ಮಾಡ್ತಾ ಇದ್ದೀರಾ. ಇಟ್ಸ್ ಆಲ್ಸೋ ಅನ್ ಇಂಡಿಕೇಶನ್ ಏನ್ ಮಾಡ್ತಾ ಇದ್ದೀರಾ, ಒಂದು ಸ್ಟ್ರಾಂಗ್ ಫೌಂಡೇಶನ್ ನ ಬಿಲ್ಡ್ ಮಾಡಿ ಬರೀ ಟೆಂಪರರಿ ಗೋಲ್ಸ್ ನ ಫುಲ್ಫಿಲ್ ಮಾಡೋದಕ್ಕಲ್ಲ, ಇದು ನಿಮಗೆ ಲಾಂಗ್ ಟರ್ಮ್ ಗೋಲ್ಸ್ ನ ಫುಲ್ಫಿಲ್ ಮಾಡ್ಬೇಕು. ಆ ತರ ನೀವು ಬಿಲ್ಡ್ ಮಾಡ್ಬೇಕು. ಫಾರ್ ಅನ್ ಎಕ್ಸಾಂಪಲ್, ನೀವು ನಿಮ್ದೇ ಏನಾದ್ರು ಆಂಟ್ರಪ್ರೆನ್ಯೂರ್ಶಿಪ್ ಅಥವಾ ನಿಮ್ದೇ ಬಿಸ್ನೆಸ್ ಅಥವಾ ನಿಮ್ದೇ ಏನಾದ್ರು ಹೊಸದ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಇಫ್ ಪಾಸಿಬಲ್ ಗಜಿಬಿಜಿಯಾಗಿ ಮೆಸ್ಸಿಯಾಗಿ ಮಾಡ್ಕೋಬೇಡಿ. ಇಫ್ ಪಾಸಿಬಲ್ ಏನೋ
ಒಂದು ಬೇಸಿಕ್ ಫೌಂಡೇಶನ್, ಲಾಂಗ್ ಲಾಸ್ಟಿಂಗ್ ಫೌಂಡೇಶನ್ ತರ ಇರಬೇಕು. ಅಂಡ್ ಆಲ್ಸೋ ಇನ್ನೊಬ್ರನ್ನ ಕೇಳ್ಕೊಂಡ್ ಕಾಯ್ಕೊಂಡ್ ಕೂರೋದ್ಕಿಂತ ನಿಮ್ದೇ ಒಂದು ಓನ್ ಪಾತ್, ನಿಮ್ದೇ ಒಂದು ಪ್ರಾಪರ್ ಸ್ಟ್ರಕ್ಚರ್ ಇರುವಂತ ಒಂದು ಪಾತ್, ಲಾಂಗ್ ಟರ್ಮ್ ವರೆಗೂ ಗ್ರೋತ್ ಕೊಡುವಂತ ಒಂದು ಪಾತ್ ನ ನೀವು ಚೂಸ್ ಮಾಡಬೇಕು. ಗ್ರೂಪ್ 3 ಇಟ್ಸ್ ಅನ್ ಇಂಡಿಕೇಶನ್ ನಿಮಗೆ ಕರೆಂಟ್ ಎನರ್ಜಿ ರಿಯಲಿ ಗ್ರೇಟ್ ಎನರ್ಜಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ನೀವು ನಿಮ್ಮ ಒಂದು ಸ್ಟ್ಯಾಂಡ್ ತಗೊಂಡಿದ್ದೀರಾ ಅಂಡ್ ಯು ನೋ ವಾಟ್ ಯು ಆರ್ ಡೂಯಿಂಗ್ ಅಂಡ್ ಯು ಓನ್ ಇಟ್ ಅಂತಾನೆ ನೋಡ್ತಾ ಇದ್ದೀನಿ. ಗ್ರೂಪ್ 3 ದೇರ್ ಈಸ್ 4 ಆಫ್ ವಾಂಡ್ಸ್. ಏನ್ ಬ್ಲಾಕ್ ಮಾಡ್ತಾ ಇದೆ? ಕೈಂಡ್ ಆಫ್ ಫ್ಯಾಮಿಲಿ ಸಿಚುವೇಶನ್ ಪಾಸಿಬಿಲಿಟಿ ಇದೆ, ಅಥವಾ ಸೊ ಯೂಶಲಿ 4 ಆಫ್ ವಾಂಡ್ಸ್ ಅಂದ್ರೆ ಒಂದು ವೆರಿ ಪಾಸಿಟಿವ್ ಕಾರ್ಡ್, ಒಂದು ಸೆಲೆಬ್ರೇಷನ್ ಕಾರ್ಡ್. ನೀವು ಟ್ರೆಡಿಷನಲ್ ಡೆಕ್ ಅಲ್ಲಿ ನೋಡಿದ್ರೆ ಸೆಲೆಬ್ರೇಷನ್ ಕಾರ್ಡ್, ಅದು ಕಂಫರ್ಟ್ ಝೋನ್ ಅಲ್ಲಿ ಇರೋದು, ಒಂದು ಹೋಮ್ ಎನ್ವಿರಾನ್ಮೆಂಟ್ ಬಗ್ಗೆ ಹೇಳ್ತಾ ಇದೆ. ಎಲ್ಲೋ ಒಂದ್ ಕಡೆ ತುಂಬಾ ಜನ ಗ್ರೂಪ್ 3 ನೀವು ಒಂದು ಕಂಫರ್ಟ್ ಝೋನ್ ಅಲ್ಲಿ ಇದ್ದೀರಾ, ತುಂಬಾ ತಿಂಗಳಿಂದ, ತುಂಬಾ ವರ್ಷದಿಂದ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ. ದಟ್ಸ್ ಆಕ್ಚುಲಿ ಬ್ಲಾಕಿಂಗ್ ಯುವರ್ ಗ್ರೋತ್. ಅಥವಾ ನಿಮ್ಮ ಮನೆ ಕಡೆನೆ ಇದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅದು ನಿಮ್ ಗ್ರೋತ್ ನ ಆಕ್ಚುಲಿ ಬ್ಲಾಕ್ ಮಾಡ್ತಾ ಇದೆ. ಟೂ ಸೇಫ್ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ನಿಮ್ ಮನೆಯವರು ನಿಮ್ನ ಅಪ್ರಿಶಿಯೇಟ್ ಮಾಡಿದ್ರೆ ಸಾಕು, ಈ ತರ ಒಂದು ಯೋಚನೆ. ತುಂಬಾ ಮೇ ಬಿ ತುಂಬಾ ಪಾರ್ಟೀಸ್ ಎಲ್ಲ ತುಂಬಾ ಮಾಡ್ತಾ ಇದ್ದೀರಾ ಕೆಲವೊಬ್ಬೊಬ್ರು, ಇದು ನಿಮಗೆ ಆಕ್ಚುಲಿ ಬ್ಲಾಕ್ ಮಾಡ್ತಾ ಇದೆ. ಸೊ ದ ಥಿಂಗ್ ಈಸ್, ನಾನು ಏನ್ ನೋಡ್ತೀನಿ, ಯೂಶಲಿ 4 ಆಫ್ ವಾಂಡ್ಸ್ ಅಂದ್ರೆ ಇದೊಂದು ಗ್ರೂಪ್ ಬಗ್ಗೆ ಹೇಳುತ್ತೆ. ತುಂಬಾ ಜನ ಅಟೆಂಡ್ ಮಾಡಿರೋದು ಒಂದು ಫಂಕ್ಷನ್ಗೆ, ತುಂಬಾ ಜನ ನಿಮ್ನ ಪ್ರೈಸ್ ಮಾಡ್ತಾ ಇರೋದು. ಮೇ ಬಿ ಇಟ್ಸ್ ಮೋರ್ ಲೈಕ್ ಹೊರಗಡೆ ಅವ್ರ ಜನರು, ನಿಮ್ಮ ಸೊಸೈಟಿ ನಿಮ್ನ ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಸಾಕು. ಎಂಪ್ರರ್ ಅಂತ ಬಂದ್ರೆ ಇಟ್ಸ್ ಮೋರ್ ಲೈಕ್ ಸೊಸೈಟಿ ಎಕ್ಸ್ಪೆಕ್ಟೇಷನ್ಸ್, ನಮ್ಮ ತಂದೆ ತಾಯಿ ಎಕ್ಸ್ಪೆಕ್ಟೇಷನ್ಸ್ ನ ಮೀಟ್ ಆಗೋದು, ಇದೆಲ್ಲ ಎಂಪ್ರರ್. ಓಕೆ, ಸೊ ಇಲ್ಲೊಂದ್ ಕಡೆ ನಿಮ್ಮ ಒಂದು ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಮಾಡೋ ಒಂದು ಗಜಿಬಿಜಿಲಿ, ಐ ಮೀನ್ ಐ ಡೋಂಟ್ ನೋ ಏನ್ ನೀವು ಕಳ್ಕೊಂತಾ ಇದ್ದೀರಾ ಅಂತ. ನಿಮಗೆ ಫ್ಯಾಮಿಲಿ ನಿಮ್ನ ಒಪ್ಕೊಬಿಟ್ರೆ ಸಾಕು, ಯು ಫೀಲ್ ರೈಟ್. ಓಕೆ, ಬಟ್ ಮೇ ಬಿ ಯು ಆರ್ ನಾಟ್ ದ್ಯಾಟ್ ಮಚ್ ಎನಫ್. ಅಷ್ಟೇ ಸಾಕಾಗಲ್ಲ ನಿಮಗೆ. ಎಲ್ಲೋ ಒಂದ್ ಕಡೆ ನಿಮ್ಮ ಪೇರೆಂಟ್ಸ್ ಏನ್ ಹೇಳ್ತಾರೆ ಅದನ್ನೇ ನೀವು ಫಾಲೋ ಮಾಡ್ತಾ ಇದ್ದೀರಾ, ನಿಮ್ಮ ಸಿಬ್ಲಿಂಗ್ಸ್ ಏನ್ ಹೇಳ್ತಾ ಇದಾರೆ ಅದನ್ನೇ ನೀವು ಫಾಲೋ ಮಾಡ್ತಾ ಇದ್ದೀರಾ, ಫ್ಯಾಮಿಲಿ ಪ್ರೆಷರ್ ಏನಿದೆ ಅದಕ್ಕೆ ನೀವು ಮಾಡ್ತಾ ಇದ್ದೀರಾ. ಫ್ಯಾಮಿಲಿ ನಿಮಗಿದೆ, ಇಲ್ಲೇ ನೀವು ಕೆಲಸ ಮಾಡ್ಬೇಕು, ನೀನ್ ಬ್ಯಾಂಗ್ಳೂರಿಂದ ಹೊರಗೆ ಹೋಗಂಗಿಲ್ಲ, ಹೈದರಾಬಾದ್ ಇಂದ ಹೊರಗೆ ಹೋಗಂಗಿಲ್ಲ, ಇಲ್ಲೇ ಇರ್ಬೇಕು ಅನ್ನೋ ಪ್ರೆಷರ್ ಇದೆ. ಅವರೆಲ್ಲ ಅದನ್ನ ಒಪ್ಕೊಂತಾ ಇದ್ದಾರೆ. ಏನ್ ಮಾಡ್ತಾ ಇದೀರಿ ನೀವು? ಅದರಿಂದ ಅವ್ರಿಗೆ ಖುಷಿ ಇದೆ, ಬಿಕಾಸ್ ನೀವೆಲ್ಲೋ ಒಂದ್ ಕಡೆ ಅವ್ರಿಗೆ ಎಲ್ಲದಕ್ಕೂ ಎಸ್ 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 ಅಂತ ಇದ್ದೀರಾ. ಬಟ್ ಅದ್ ನಿಮಗೆ ಗ್ರೋತ್ ಕೊಡ್ತಾ ಇಲ್ಲ. ಗ್ರೂಪ್ 3 ತಲೆಯಲ್ಲಿ ಇಟ್ಕೊಳ್ಳಿ. ಒಂದಷ್ಟು ಬೋಲ್ಡ್ ಸ್ಟೆಪ್ ನ ನೀವು ಮಾಡ್ಬೇಕಾಗತ್ತೆ. ಸ್ಮಾಲ್ ಅಚೀವ್ಮೆಂಟ್ಸೇ ಆಗಿರ್ಬೋದು. ಎಲ್ಲೋ ಒಂದ್ ಕಡೆ ನೀವು ಲೊಕೇಶನ್ ನೋಡ್ಬಿಟ್ಟು ಅಪ್ಲೈ ಮಾಡ್ತಾ ಇದ್ದೀರಾ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇಲ್ಲ, ಹೊಸದು ಏನೋ ಒಂದು ಹೊಸದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇಲ್ಲ. ಈ ಒಂದು ಟೆಂಪರರಿ ಕಂಫರ್ಟ್ ಇದೆ ಅಲ್ವಾ, ಅದು ನಿಮಗೆ ಮೇ ಬಿ ಲಾಂಗ್ ಟರ್ಮ್ ವರೆಗೂ ಅದು ನಿಮಗೆ ಖುಷಿ ಕೊಡಲ್ಲ. ಕೀಪ್ ದಟ್ ಇನ್ ಮೈಂಡ್. ನೀವು ಯಾವಾಗ ಔಟ್ ಆಫ್ ಕಂಫರ್ಟ್ ಝೋನ್ ಹೋಗ್ತೀರಾ, ಯಾವಾಗ ಹೊಸ ಜನರನ್ನ ಮೀಟ್ ಆಗ್ತೀರಾ, ಹೊಸ ಮೈಂಡ್ ಸೆಟ್ ಇರೋರನ್ನ ಮೀಟ್ ಆಗ್ತೀರಾ, ಅವಾಗ ದೇರ್ ವಿಲ್ ಬಿ ಅ ಡಿಫ್ರೆಂಟ್ ಟೈಪ್ ಆಫ್ ಗ್ರೋತ್ ಅಂತಾನೆ ಹೇಳ್ಬೋದು. ಸೊ ಕೀಪ್ ದಟ್ ಇನ್ ಮೈಂಡ್. ಗ್ರೂಪ್ 3 ಏನ್ರ ಮೇಲೆ ನೀವು ಫೋಕಸ್ ಮಾಡಬೇಕು. ದೇರ್ ಇಸ್ ಕ್ವೀನ್ ಆಫ್ ಸ್ವರ್ಡ್ಸ್. ಮೇ ಬಿ ಆ ಲೇಡಿ ಬಗ್ಗೆ ಹೇಳ್ತಾರೆ. ನಿಮ್ ಲೈಫಲ್ಲಿ ಯಾರೋ ಒಂದು ಅಬೌವ್ 30 years ಲೇಡಿ ಇದಾರೆ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್, ಫೋಕಸ್ ಆನ್ ಹರ್. ಬಿಕಾಸ್ ಕ್ವೀನ್ ಆಫ್ ಸ್ವರ್ಡ್ಸ್ ಒಂದು ಇಂಟೆಲಿಜೆಂಟ್ ಪರ್ಸನ್ ಬಗ್ಗೆ ಹೇಳ್ತಾ ಇದೆ, ಎಮೋಷನಲಿ ವೈಸ್ ಪರ್ಸನ್ ಬಗ್ಗೆ ಹೇಳ್ತಾ ಇದ್ದಾರೆ. ಶಿ ಸ್ಪೀಕ್ಸ್ ಹರ್ ಟ್ರೂತ್, ಮೇಕ್ಸ್ ಡಿಸಿಷನ್ ಬೇಸ್ಡ್ ಆನ್ ಕ್ಲಾರಿಟಿ. ಎಮೋಷನ್ಸ್ ಮೇಲೆ ಡಿಸಿಷನ್ ತಗೊಳಲ್ಲ ಇವರು. ಓಕೆ, ಸೊ ಇಟ್ಸ್ ಅನ್ ಇಂಡಿಕೇಶನ್. ಗ್ರೂಪ್ 3 ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಳ್ಳಿ, ನೀವು ಮಾಡಿರೋ ಚಾಯ್ಸ್ ಅದ್ ನಿಮ್ದ, ನಿಮ್ಮ ಫ್ಯಾಮಿಲಿದ, ನಿಮ್ದ, ಸೊಸೈಟಿದ? ಆನ್ಸರ್ ಯೋರ್ ಸೆಲ್ಫ್. ಶುಗರ್ ಕೋಟ್ ಮಾಡೋದ್ ಬೇಡ, ಭಯ ಬೇಡ, ಯಾರೇನ್ ಅನ್ಕೋಬಿಡ್ತಾರೋ ಅಂತ. ಬಟ್ ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಳ್ಳಿ, ಆನ್ಸರ್ ನಿಮಗೆ ಸಿಗತ್ತೆ. ಇಫ್ ಪಾಸಿಬಲ್ ಯು ಮೈಟ್ ನೀಡ್ ಟು ಸ್ಪೀಕ್ ಅಪ್. ನಿಮಗೆ ಫಸ್ಟ್ ಆಫ್ ಆಲ್ ನೀವು ಆನೆಸ್ಟ್ ಆಗಿರ್ಬೇಕು. ಅಗೇನ್ ಇಟ್ಸ್ ಅ ನ್ಯೂ ಆಪರ್ಚುನಿಟಿ. ಏನಾದ್ರು ಬಂದಿದೆ ಅಂದ್ರೆ HR ಜೊತೆ ಪ್ರಾಪರ್ ಆಗಿ ಮಾತಾಡಿ, ನಿಮ್ಮ ಐಡಿಯಾಸ್ ಏನಿದೆ ಎಕ್ಸ್ಪ್ರೆಸ್ ಮಾಡಿ. ಅಂಡ್ ನಿಮಗೇನೋ ಒಂದು ಫೀಲ್ ಆದ್ರೆ ಓಕೆ ಇದು ಸರಿ ಇಲ್ಲ ಅಂದ್ರೆ ನೋ ಅನ್ನೋದನ್ನ ಕಲೀರಿ. ಯು ನೀಡ್ ನಾಟ್ ಹ್ಯಾವ್ ಟು ಬಿ ಪರ್ಫೆಕ್ಟ್ ಆಲ್ವೇಸ್. ಎಲ್ಲೋ ಒಂದ್ ಕಡೆ ಐ ನೋ ಪರ್ಫೆಕ್ಷನ್ ಮೇಲೆ ಫೋಕಸ್ ಮಾಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ನನ್ ಮಗ ಸರಿ, ನನ್ ಮಗ ಇವನು ಅಂತ ಹೇಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಎಲ್ಲಾದು ಪರ್ಫೆಕ್ಟ್ ಆಗಿದ್ದೀರಾ. ಬಟ್ ಬಿಟ್ರೆ ಆಸ್ಕ್ ಯೋರ್ ಸೆಲ್ಫ್,
ಆಕ್ಚುಲಿ ನೀವು ಪ್ರಾಪರ್ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮ ಸೋಲ್ಗೆ ಅದು ಇಷ್ಟ ಆಗ್ತಾ ಇದೆಯಾ? ಆಸ್ಕ್ ಯುವರ್ ಸೆಲ್ಫ್. ಅಂಡ್ ತುಂಬಾ ಜನಕ್ಕೆ ಒಂದಷ್ಟು ಎಮೋಷನಲ್ ಕನೆಕ್ಷನ್ಸ್ ನೀವು ಬಿಡ್ಬೇಕಾಗಿ ಬರ್ತಾ ಇದೆ. ಯು ನೀಡ್ ಟು ಬಿ ಸ್ಟಿಲ್ ಮೋರ್ ಪ್ರಾಕ್ಟಿಕಲ್. ಎಮೋಷನ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಇಟ್ಸ್ ಅನ್ ಇಂಡಿಕೇಶನ್. ದಿಸ್ ಇಸ್ ನಾಟ್ ದ ಟೈಮ್. ಹಾರ್ಟ್ ಅಥವಾ ನಿಮ್ಮ ಎಮೋಷನ್ಸ್, ನಿಮ್ಮ ಕನೆಕ್ಷನ್ಸ್ ನಿಮಗೆ ಏನು ಹೇಳ್ತಾ ಇದ್ದಾರೆ ಅದ್ರ ಮೇಲೆ ಫೋಕಸ್ ಮಾಡೋ ಟೈಮ್ ಅಲ್ಲ ಇದು. ಗ್ರೂಪ್ 3 ನಿಮ್ಮ ವಾಯ್ಸ್ನ ಯೂಸ್ ಮಾಡ್ಕೊಳ್ಳಿ, ಶಾರ್ಪ್ ಆಗಿರಿ, ಆನೆಸ್ಟ್ ಆಗಿರಿ, ಕಂಫರ್ಟ್ ಝೋನ್ ಇಂದ ಇಫ್ ಪಾಸಿಬಲ್ ಹೊರಗೆ ಬನ್ನಿ. ಗ್ರೂಪ್ 3 ದಿಸ್ ಇಸ್ ಹೈ ಟೈಮ್. ಓಕೆ, ಸೊ ಔಟ್ಕಮ್ ನೋಡೋಣ, ಗೈಡೆನ್ಸ್ ನೋಡೋಣ ನಿಮಗೆ ಏನಿದೆ. ದೇರ್ ಈಸ್ ಹರ್ಮಿಟ್. ತುಂಬಾ ಜನದ್ದು ಕನ್ಯಾ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಸೊ ಈ ಒಂದು ಜರ್ನಿ ಏನಾಗ್ತದೆ, ನಿಮ್ಮ ಕರಿಯರ್ ಜರ್ನಿ, ಅದು ಫಸ್ಟ್ ನಿಮ್ನ ಇನ್ವರ್ಡ್ ತಗೊಂಡೋಗ್ತದೆ. ಅಂದ್ರೆ ನಿಮ್ಮ ಒಂದು ಡೀಪ್ ಪರ್ಪಸ್ ಏನು ಅಂತ ನಿಮಗೇನೆ ಅದನ್ನ ಡಿಸ್ಕವರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಹೊರಗಡೆ ಜನರಿಗೆ ಅದನ್ನ ತೋರ್ಸೋದ್ಕಿಂತ ಫಸ್ಟ್ ನೀವ್ ಅರ್ಥ ಮಾಡ್ಕೋಬೇಕು, ನೀವೆಲ್ಲಿ ಹೋಗ್ತಾ ಇದ್ದೀರಾ, ನಿಮ್ಮ ಸ್ಪಿರಿಚುವಲ್ ಜರ್ನಿ ಏನು ಅಂತ ಅದ್ ನಿಮಗೆ ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡ್ತಾ ಇದೆ. ಮೇ ಬಿ ತುಂಬಾ ಜನ ಏನ್ ನೋಡ್ತಾ ಇದೀನಿ, ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೆ ನೀವು ತುಂಬಾ ಜನರ ಜೊತೆ ಮಾತಾಡಲ್ಲ, ಇಂಟ್ರೋವರ್ಟ್ ತರ ಆಕ್ಟ್ ಮಾಡೋದು, ಎಲ್ಲರಿಂದ ದೂರ ಹೋಗೋದು, ಈ ತರ ಮಾಡೋ ಪಾಸಿಬಿಲಿಟಿ ಇದೆ. ಅಂದ್ರೆ ನಿಮ್ಮ ಒಂದು ಸೆಲ್ಫ್ ಗ್ರೋತ್ ಮೇಲೆ ಕಂಪ್ಲೀಟ್ ಆಗಿ ಫೋಕಸ್ಡ್ ಆಗೋ ಪಾಸಿಬಿಲಿಟಿ ಇದೆ. ಸ್ಕಿಲ್ಸ್ ಮೇಲೆ ವರ್ಕ್ ಮಾಡೋದು, ಏನೋ ಒಂದು ಹೊಸದು ಲಾಂಚ್ ಮಾಡೋದಕ್ಕೂ ಮುಂಚೆ ಪ್ಲಾನ್ ಮಾಡೋದು, ಇದೆಲ್ಲ ಮಾಡೋದನ್ನ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಅನ್ ಇಂಡಿಕೇಶನ್ ಗ್ರೂಪ್ 3. ಐ ಡೋಂಟ್ ನೋ ನೀವು ಏನು ಒಂದ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಏನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂತ. ಬಟ್ ಐ ಫೀಲ್ ನೀವೊಂದು ಸ್ಪಿರಿಚುವಲ್ ಜರ್ನಿಲಿ ಇದ್ದೀರಾ ಇವಾಗ. ದ ಥಿಂಗ್ ಈಸ್, ಫಸ್ಟ್ ಆಫ್ ಆಲ್ ಈ ಒಂದು ಜರ್ನಿ ನಿಮಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಾ ಇದೆ. ನಿಮಗೇನ್ ಬೇಕು, ನಿನ್ ಜರ್ನಿ ಏನು. ಬಿಕಾಸ್ ಇಮಿಡಿಯೇಟ್ ಫೇಮ್ ಅಂಡ್ ಸಕ್ಸಸ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅದ್ ಮೇ ಬಿ ಇಮಿಡಿಯೇಟ್ ಆಗಿ ಬರಲ್ಲ. ಬಿಕಾಸ್ ಯಾವ ಒಂದು ಜರ್ನಿಲಿ ಇದ್ದೀರಾ ಅಂದ್ರೆ ನಿಮಗೆ ಒಂದು ಕ್ಲಾರಿಟಿ ಕೊಡುವಂತ ಒಂದು ಜರ್ನಿಲಿ ಇದೆ. ಬಿಕಾಸ್ ತುಂಬಾ ಜನ ನಾನು ಏನ್ ನೋಡ್ತಾ ಇದೀನಿ, ಗ್ರೂಪ್ 3 ಏನ್ ಮಾಡ್ತಾ ಇದ್ದೀರಾ ಅದ್ ನೀವು ಸೊಸೈಟಿಗೋಸ್ಕರ ಮಾಡ್ತಾ ಇದ್ದೀರಾ, ನಿಮಗೋಸ್ಕರ ನೀವು ಮಾಡ್ತಾ ಇಲ್ಲ. ಈ ಜರ್ನಿ ಅದನ್ನ ನಿಮಗೆ ಅದನ್ನ ಕಲಿಸ್ತಾ ಇದೆ. ಸೊ ಅಗೇನ್ ಏನೋ ಒಂದು ಇಂಡಿಪೆಂಡೆಂಟ್ ಆಗಿ ನೀವು ಕೆಲಸ ಮಾಡ್ಸೋದಕ್ಕೆ ಟ್ರೈ ಮಾಡ್ತಾ ಇದೆ ಈ ಜರ್ನಿ. ಜಾಸ್ತಿ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋದಕ್ಕೆ ಬಿಡ್ತಾ ಇಲ್ಲ. ನಿಮ್ಮ ಪರ್ಪಸ್ ಕಡೆ ನಿಮ್ನ ಎಳ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದೆ. ತುಂಬಾ ಕ್ವೆಶನ್ಸ್ ಗೆ ನಿಮ್ಮಲ್ಲೇ ಆನ್ಸರ್ಸ್ ಇದೆ ಗ್ರೂಪ್ 3. ಐ ಫೀಲ್ ಲೈಕ್ ತುಂಬಾ ಜನ ಗ್ರೂಪ್ 3 ರೀಸೆಂಟ್ ಆಗಿ ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಂತ ಇದ್ದೀರಾ, ನಾನು ಯಾಕೆ ಇದನ್ನ ಚೂಸ್ ಮಾಡಿದೆ, ನಾನು ಎಲ್ಲಿದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ, ನಂಗೇನೋ ಸರಿ ಹೋಗ್ತಾ ಇಲ್ಲ, ನಾನು ತುಂಬಾ ಬೇರೆಯವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ, ನಾನು ತುಂಬಾ ನನ್ನ ಫ್ಯಾಮಿಲಿನ ಫಾಲೋ ಮಾಡ್ತಾ ಇದ್ದೀನಿ, ಇಲ್ಲಿ ನನಗೇನ್ ಬೇಕು ಅದ್ ನಂಗೆ ಸಿಗ್ತಾ ಇಲ್ಲ. ಈ ತರ ಒಂದು ಕ್ವೆಶನ್ಸ್ ನಿಮ್ಮ ಮೈಂಡ್ ಅಲ್ಲಿ ತುಂಬಾ ತಲೆ ಓಡಿಸ್ತಾ ಇದ್ದೀರಾ ನೀವು. ಎಲ್ಲೋ ಒಂದ್ ಕಡೆ ಕಂಫರ್ಟ್ ಝೋನ್ ಅಲ್ಲಿ ಇದೀನ ನಾನು, ಬೋಲ್ಡ್ ಆಗಿ ನಾನು ಯಾಕೆ ಡಿಸಿಷನ್ ತಗೊಂತಾ ಇಲ್ಲ, ನನಗೆ ಯಾಕೆ ಕ್ಲಾರಿಟಿ ಇಲ್ಲ ನನ್ನ ಕರಿಯರ್ ಬಗ್ಗೆ. ಸೊ ಎಸ್, ಈ ಒಂದು ಜರ್ನಿ ಇದೆಯಲ್ವಾ, ನಿಮಗೊಂದು ರಿಫ್ಲೆಕ್ಷನ್ ಕೊಡ್ತಾ ಇದೆ, ಒಂದು ನಿಮ್ಮ ಲಾಂಗ್ ಟರ್ಮ್ ಪರ್ಪಸ್ ಏನು ಅಂತ ನಿಮಗೆ ಕ್ಲಾರಿಟಿ ಕೊಡ್ತಾ ಇದೆ. ಐ ಡೋಂಟ್ ನೋ, ಒಂದು ಮೇಜರ್ ಶಿಫ್ಟ್ ಅಂತೂ ಡೆಫಿನೆಟ್ಲಿ ಪಾಸಿಬಿಲಿಟಿ ಇದೆ ಗ್ರೂಪ್ 3 ಅವ್ರಿಗೆ ನಿಮ್ಗೆ. ಎಸ್, ಯು ಆರ್ ಇನ್ ಅ ಸ್ಪಿರಿಚುವಲ್ ಜರ್ನಿ ಗ್ರೂಪ್ 3. ಐ ಡೋಂಟ್ ನೋ ಏನು ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್, ಬಟ್ ಡೆಫಿನೆಟ್ಲಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ವಿತ್ ಇನ್ ನೆಕ್ಸ್ಟ್ ಫ್ಯೂ ಮೋರ್ ವೀಕ್ಸ್. ನಿಮ್ಮ ಸೋಲ್ ಜರ್ನಿ ಏನು, ನೀವು ಎಲ್ಲಿ ಬಿಲಾಂಗ್ ಆಗ್ತೀರಾ, ನಿಮಗೆ ಏನ್ ಮಾಡ್ಬೇಕು, ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು, ಏನೋ ಅದೆಲ್ಲ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಮ್ಯಾರೇಜ್ ಎಲ್ಲ ಏನೋ ತುಂಬಾ ಪ್ಲಾನ್ ಮಾಡ್ತಾ ಇದ್ರೆ ಇಫ್ ಪಾಸಿಬಲ್ ಅವಾಯ್ಡ್ ಫಾರ್ ಅನದರ್ ಲೈಕ್ 4 months. ಓಕೆ, ಗ್ರೂಪ್ 3 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಇದ್ರ ಬಗ್ಗೆ ಅಂತ. ನಿಮಗೇನ್ ಅನಿಸ್ತು ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. I love you all. Bye bye.